श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीं परमं क्लिष्टवेदान्तं परया श्रक्ष्णया गिरा यो बोधयति तं वन्दे परमानन्दभारतीम् ಜಿಜ್ಞಾಸುಗಳೇ, ನಾವುಗಳು ಭಗವತ್ಪಾದರ ಆತ್ಮಬೋಧ ಎನ್ನುವಂತಹ ಪ್ರಕರಣ ಗ್ರಂಥವನ್ನು ಇಟ್ಕೊಂಡು ಆತ್ಮದ ಸ್ವರೂಪವನ್ನ ತಿಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಆದ್ರೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಆತ್ಮ ಇತರ ವಸ್ತುಗಳಂತೆ, ಇತರ ವಿಷಯಗಳಂತೆ ತಿಳಿಯಲ್ಪಡತಕ್ಕಂಥದ್ದಲ್ಲ ಅಂತ ಗೊತ್ತಾಯ್ತು. ಈ ವಾಕ್ಯದಲ್ಲಿ ಇತರ ವಿಷಯಗಳಂತೆ ಅನ್ನೋದು ಅಂಡರ್ಲೈನ್. ಇತರ ವಿಷಯಗಳಂತೆ ಅಂದ್ರೆ ಯಾವ ರೀತಿ ಒಂದು ಹೊಸ ವಿಷಯ ತಿಳಿದುಕೊಂಡ ಮೇಲೆ ನನಗೆ ಬುದ್ಧಿಯಲ್ಲಿ ಒಂದು ವೃತ್ತಿ ಅನ್ನೋದು ಉಂಟಾಗ್ತದೆಯೋ ಹಾಗೆ ಆತ್ಮದ ಬಗ್ಗೆ ಯಾವ ವೃತ್ತಿನೂ ಉಂಟಾಗೋದಿಲ್ಲ. ಯಾರಾದ್ರೂ ನನಗೆ ಆತ್ಮ ಹೀಗೆ ಅಂತ ಗೊತ್ತಾಯ್ತು ಅಂತ ಯಾರಾದ್ರೂ ಕ್ಲೇಮ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಅಂತಲೇ ತಿಳ್ಕೊಳ್ಬೇಕು. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಕೊಚ್ಕೊಳ್ತಾ ಇದ್ದಾರೆ ಅಂತಾನೆ ತಿಳ್ಕೊಳ್ಬೇಕು. ಯಾಕೆಂದ್ರೆ ಆತ್ಮ ಅವಿಕಾರಿ, ಅದು ಜ್ಞಾನ ಸ್ವರೂಪ, ಜ್ಞೇಯವಲ್ಲ. ಜ್ಞೇಯವಲ್ಲ ಆದ ಕಾರಣದಿಂದ ಆತ್ಮದ ಯಾವುದೇ ಒಂದು ವೃತ್ತಿ ನಮ್ಮ ತಲೆನಲ್ಲಿ, ಬುದ್ಧಿಯಲ್ಲಿ ಉಂಟಾಗೋದಿಲ್ಲ. ಸಾಧಾರಣವಾಗಿ ನಾವು ಬುದ್ಧಿ ವೃತ್ತಿಯಂತೆ ಆತ್ಮವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇವೆ. ಯಾವ ರೀತಿ? ಫಿಸಿಕ್ಸ್ ತಿಳ್ಕೊಂಡು, ವ್ಯಾಕರಣ ತಿಳ್ಕೊಂಡು, ಮತ್ತೊಂದೇನೋ ಶಾಸ್ತ್ರ ತಿಳ್ಕೊಂಡು, ಹಾಗೆ ಆತ್ಮವನ್ನು ಅದೇ ತರ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ನಮ್ದು ಅಪೇಕ್ಷೆನೂ ಹಾಗೇನೆ. ಆದ್ರೆ ಆತ್ಮ ಹಾಗೆಲ್ಲ ತಿಳಿತಕ್ಕಂಥದ್ದಲ್ಲ. ಅಂದ್ರೆ ನಂಗೊಂದು ಹೊಸ ವಿಷಯ ಗೊತ್ತಾಯ್ತು ಅಂತ ನಾನು ಕ್ಲೇಮ್ ಮಾಡೋ ಹಾಗೆ ಏನಿರೋದಿಲ್ಲ. ಅದರಲ್ಲಿ ಅನುಭವ ಮಾತ್ರ. ಗೊತ್ತಾಗೋದಿಲ್ಲ ಅಂದ್ಮೇಲೆ ನಾವು ಯಾಕ್ರಿ ಪಾಠ ಕಲಿಬೇಕು, ಯಾಕ್ರಿ ಗುರುಗಳ ಹತ್ರ ಶ್ರವಣ ಮನನ ಮಾಡ್ಕೊಳ್ಬೇಕು, ಹೇಗೂ ಗೊತ್ತಾಗೋದಿಲ್ವಲ್ಲ ಅನ್ನೋ ಪ್ರಶ್ನೆ ಬರಬಹುದು. ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ನಮ್ ಜೀವನದಲ್ಲಿ ಯಾವ್ದು ವೃತ್ತಿಗೆ ಬರೋದಿಲ್ವೋ, ವೃತ್ತಿಗೆ ನಿಲ್ಕೋದಿಲ್ವೋ ಅಂಥದ್ದನ್ನು ನಾವು ಅನುಭವಿಸ್ತೀವಿ. ಆದ್ರಿಂದ ಯಾವುದು ವೃತ್ತಿಗೆ ನಿಲ್ಕೋದಿಲ್ವೋ ಅಥವಾ ವೃತ್ತಿಗೆ ಸಿಗೋದಿಲ್ವೋ ಅದು ಇಲ್ವೇ ಇಲ್ಲ ಅನ್ನೋ ನಿರ್ಣಯಕ್ಕೆ ಬರ್ಬೇಕಾಗಿಲ್ಲ. ಈ ಬಗ್ಗೆ ಕಳೆದ ಕ್ಲಾಸಲ್ಲಿ ನಾವು ಸಾಕಷ್ಟು ಚರ್ಚೆ ಮಾಡಿದ್ವಿ. ಗಾಢ ನಿದ್ರೆಯ ದೃಷ್ಟಾಂತ ಕೊಟ್ವಿ. ಅದ್ರ ಬಗ್ಗೆ ಯಾವ ವೃತ್ತಿ ಜ್ಞಾನ ಬರೋದಿಲ್ಲ, ಆದ್ರೂ ಅದನ್ನ ಅನುಭವಿಸ್ತೇವೆ. ಆದ ಕಾರಣದಿಂದ ಅದು ಇದೆ ಅಂತ ಒಪ್ಕೊಳ್ತೇವೆ, ಅದ್ರ ಬಗ್ಗೆ ಮಾತನಾಡ್ತೇವೆ. ಅದು ಹೇಗಿದೆ ತೋರಿಸಿ ಹೇಳಿ ಅಂದ್ರೆ ಹೇಳಲಿಕ್ಕೂ ಬರೋದಿಲ್ಲ, ತೋರಿಸಕ್ಕೂ ಬರೋದಿಲ್ಲ. ಹಾಗೇನೆ ಆತ್ಮ ಅಂತ ತಿಳ್ಕೊಳ್ಬೇಕು. ಈ ಕಳೆದ ಕ್ಲಾಸಲ್ಲಿ ಮಾಡಿದ ಕೊನೆಯ ಶ್ಲೋಕದಲ್ಲಿ ಜೀವ ಸರ್ವಮಲಂ ಜ್ಞಾತ್ವ ಕರ್ತ ದ್ರಷ್ಟೇತಿ ಮುಖ್ಯತಿ. ಆತ್ಮವು ಅವಿಕಾರಿ, ಅದು ಯಾವುದೇ ವಿಕಾರ ಆಗೋದಿಲ್ಲ. ವಿಕಾರ ಆಗೋದಿಲ್ಲ ಅಂತ ಹೇಳಿದ್ರೆ ಬದಲಾವಣೆ ಆಗೋದಿಲ್ಲ. ಬದಲಾವಣೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಸತ್ಯವಾಗಿದೆ. ಯದ್ರೂಪೇಣ ಯನ್ನಿಶ್ಚಿತಂ ತದ್ರೂಪಂ ನ ವ್ಯಭಿಚರತಿ ತತ್ ಸತ್ಯಂ. ಅದು ಹಾಗೆ ಬುದ್ಧೇರ್ ಬೋಧೋ ನ ಚಾತ್ವಪಿ. ಬುದ್ಧಿಗೆ ಜ್ಞಾನಕ್ಕೆ ಜ್ಞಾನ ಅಂತ ಇನ್ನೊಂದಿರೋದಿಲ್ಲ. ಜ್ಞಾನವನ್ನು ತಿಳಿದುಕೊಂಡಂತಹ, ಜ್ಞಾನವನ್ನು ತಿಳಿಸುವಂತಹ ಜ್ಞಾನ ಅಂತ ಇರೋದಿಲ್ಲ. ಆದ್ರಿಂದ ಹಾಗೇನಾದ್ರೂ ಆದ್ರೆ ಪುನಃ ಮೊದಲನೆಯ ಜ್ಞಾನ ಜ್ಞೇಯವಾಗಿ ಬಿಡುತ್ತದೆ. ಆದ್ರಿಂದ ಬುದ್ಧಿಗೆ ಮತ್ತೆ ಬೋಧ ಅಂತ ಇರೋದಿಲ್ಲ. ಅಂದ್ರೆ ಅದು ಜ್ಞಾನ ಸ್ವರೂಪ ಅಂತ ಹೇಳಿ ಈ ಶ್ಲೋಕದಲ್ಲಿ
ತೈತ್ರಿಯ ಉಪನಿಷತ್ತಿನಲ್ಲಿ ಹೇಳಿರುವ ಬ್ರಹ್ಮ ಲಕ್ಷಣಗಳಾದ ಸತ್ಯಂ, ಜ್ಞಾನಂ, ಅನಂತಂ ಎನ್ನುವಂತಹ 3 ಲಕ್ಷಣಗಳಲ್ಲಿ 2 ಲಕ್ಷಣವನ್ನ ಸ್ಪಷ್ಟವಾಗಿ ತೋರಿಸಿದ್ದಾರೆ, ಸತ್ಯ ಮತ್ತು ಜ್ಞಾನ ಅನ್ನುವಂಥದ್ದು. ಆದ್ರೂ ನಾವುಗಳು ಅನಾತ್ಮ ವಿಷಯಗಳನ್ನ ತಿಳಿದುಕೊಂಡು ಅದನ್ನ ಆ ತಿಳುವಳಿಕೆಯ ಆಧಾರದ ಮೇಲೆ ನಾನ್ ತಿಳಿದುಕೊಂಡೆ, ನಾನು ಮಾಡ್ದೆ, ನಾನ್ ನೋಡ್ದೆ ಎನ್ನುವ ರೀತಿಯಲ್ಲಿ ಕ್ಲೇಮ್ ಮಾಡ್ತೀವಿ. ನನ್ನನ್ನು ನಾನು ಕರ್ತ, ದ್ರಷ್ಟ, ಜ್ಞಾತ ಎನ್ನುವುದಾಗಿ ಭಾವಿಸ್ಕೊಳ್ತೀನಿ. ಜೀವ ಸರ್ವಮಲಂ ಜ್ಞಾತ್ವ, ಸರ್ವಮಲಂ ಅನಾತ್ಮ ವಿಷಯಗಳನ್ನ ಎಲ್ಲೇನಿದೆ ಅದೆಲ್ಲವನ್ನು ತಿಳಿದುಕೊಂಡು. ಯಾಕೆಂದ್ರೆ ಬುದ್ಧಿ ವೃತ್ತಿಯಲ್ಲಿ ಸಿಗುವಂತಹದ್ದು ಅಂತ ಅದು ಅನಾತ್ಮವೇ ಆಗಿರುತ್ತದೆ. ಅಂಥದ್ದನ್ನ ತಿಳಿದುಕೊಂಡು ನಾನೇ ತಿಳಿಯುವವನು, ನಾನೇ ಕರ್ತ ಮಾಡುವವನು, ನಾನೇ ದ್ರಷ್ಟ ನೋಡುವವನು ಅನ್ನೋದಾಗಿ ಭಾವಿಸ್ತಾನೆ. ಹಾಗೆ ನೋಡಿದ್ರೆ ಈ ಕೆಲಸಗಳು ದ್ರಷ್ಟ, ಕರ್ತ, ಜ್ಞಾತ ಇವುಗಳು ಇಂದ್ರಿಯ ಅಂತಃಕರಣಗಳ ಕೆಲಸಗಳು. ಯಾವುದರ ಮೂಲಕ ಅಥವಾ ಯಾವುದರ ಸಾನ್ನಿಧ್ಯದಿಂದ ಮಾಡ್ತವೆ? ಆತ್ಮನ ಸಾನ್ನಿಧ್ಯದಿಂದ ಮಾಡುವಂತಹದ್ದು ಮಾಡ್ತವೆ ಇವು. ನಾನ್ ಮಾಡ್ದೆ, ನಾನ್ ನೋಡ್ದೆ ಅನ್ನೋದಾಗಿ ಭಾವಿಸ್ತೇನೆ. ಹೀಗೆ ಭಾವಿಸುವುದರಿಂದ ಏನಾಗುತ್ತೆ? ಸರಿ, ನಾನ್ ನೋಡ್ದೆ ಅಂತ ಇಟ್ಕೊಳ್ತೀನಿ, ಏನಿವಾಗ ಅಂತ ಪ್ರಶ್ನೆ ಕೇಳಬಹುದು. ಏನಿವಾಗ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಏನು? ದ್ರಷ್ಟೇತಿ ಮುಹ್ಯತಿ ಅನ್ನೋದು ಉತ್ತರ. ಮುಹ್ಯತಿ, ಮೋಹಕ್ಕೊಳಗಾಗ್ತಾನೆ. ಮೋಹಕ್ಕೊಳಗಾಗ್ತಾನೆ ಅಂತ ಹೇಳಿದ್ರೆ ಮೋಹಕ್ಕೊಳಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ನಾನು ಕರ್ತ ಎಂಬುದಾಗಿ ಭಾವಿಸಿ ಮೋಹಕ್ಕೆ ಸಿಕ್ಕಾಕೊಂಡು ಕರ್ಮ ಮಾಡೋದಕ್ಕೆ ಶುರು ಮಾಡ್ತಾನೆ. ಕರ್ಮ ಮಾಡೋದಕ್ಕೆ ಶುರು ಮಾಡಿದ್ರೆ, ನಾನು ಕರ್ತ ಎಂಬುದಾಗಿ ಭಾವಿಸಿ ಕರ್ಮ ಮಾಡಿರುವುದರಿಂದ ಕರ್ಮದ ಫಲ ನನಗೆ ಬರುತ್ತೆ. ಕರ್ಮದ ಫಲ ಬಂದ ಮೇಲೆ ಅದನ್ನು ಅನುಭವಿಸುವುದಕ್ಕೆ ಮತ್ತೊಂದು ಶರೀರ ಪಡಿಬೇಕಾಗ್ತದೆ. ಮತ್ತೊಂದು ಶರೀರ ಪಡೆದ ಮೇಲೆ ಆ ಶರೀರದಲ್ಲಿ ಹಿಂದಿನ ಶರೀರದಿಂದ ಮಾಡಿದ ಕರ್ಮ ಫಲಗಳನ್ನು ಮಾತ್ರ ಅನುಭವಿಸೋದಿಲ್ಲ, ಅದನ್ನೂ ಮಾಡ್ತೀನಿ, ಜೊತೆಗೆ ಹೊಸ ಕರ್ಮಗಳನ್ನು ಮಾಡ್ತೇನೆ. ಹೊಸ ಕರ್ಮಗಳನ್ನು ಮತ್ತೆ ಮಾಡುವುದರಿಂದ ಮತ್ತೆ ಅದರ ಫಲ ಅನುಭವಿಸುವುದಕ್ಕೆ ಮತ್ತೊಂದು ಶರೀರ ಪಡಿಬೇಕು. ಹೀಗಾಗಿ ನಾನು ಕರ್ತ ಎಂಬುವ ಒಂದು ತಪ್ಪು ತಿಳುವಳಿಕೆಯಿಂದ ಸಂಸಾರದಲ್ಲಿ ಸಿಕ್ಕಾಕೊಳ್ತೇನೆ. ಮೇಲಿನ ಮೇಲೆ ಹುಟ್ಟುತ್ತೇನೆ, ಮೇಲಿನ ಮೇಲೆ ಕರ್ಮ ಮಾಡ್ತೇನೆ, ಮೇಲಿನ ಮೇಲೆ ಮರಣ ಹೊಂದ್ತೇನೆ, ಮತ್ತೆ ಸ್ವರ್ಗ ನರಕ ಇತ್ಯಾದಿಗಳನ್ನು ಅನುಭವಿಸಿ ಮತ್ತೆ ಪುನಃ ಹುಟ್ಟುವಂಥವನಾಗ್ತೇನೆ. ಆ ಕಾರಣದಿಂದ ಸಂಸಾರದಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ, ನಿಮಗೆ ನೆನಪಿದೆ, ಕಾರಣ ಶರೀರ ಅಂತ ಹೇಳುವಾಗ ಯಾವುದು ಅಂತ ಹೇಳಿದ್ವಿ? ಅವಿದ್ಯಾ ಅಂತ ಹೇಳಿದ್ವಿ ತಾನೆ. ಅವಿದ್ಯಾ ಅಂದ್ರೆ ಅಜ್ಞಾನ. ಅಜ್ಞಾನ ಅಂದ್ರೆ ಏನು? ನಾನು ಕರ್ತ ಎಂಬ ತಿಳುವಳಿಕೆಯೇ ಅಜ್ಞಾನ. ನಾನು ಕರ್ತ ಎಂಬ ತಿಳುವಳಿಕೆ ಅದೇ ಅಜ್ಞಾನ. ಹಾಗೆ ನಾನು ಕರ್ತ ಎಂದು ತಿಳಿದುಕೊಂಡು ಈ ಮೋಹಕ್ಕೆ ಸಿಕ್ಕಿ ಕರ್ಮ ಮಾಡಿ ಕರ್ಮಫಲ ಅನುಭವಿಸುವುದಕ್ಕೆ ಮತ್ತೆ ಶರೀರ ಪಡೀತಾ ಸಂಸಾರ ಸಾಗರದಲ್ಲಿ ಸಿಕ್ಕಾಕೊಳ್ತೀನಿ. ಅದರ ಜೊತೆಗೆ ಈ ಶರೀರ ಸಂಬಂಧದಿಂದ ಬಂದಿರುವಂತಹ ತಾಯಿ ತಂದೆ, ಹೆಂಡತಿ ಮಕ್ಕಳು, ಉಪಾಧಿಗಳು, ಒಂದಿಷ್ಟು ಸಂಪತ್ತು, ಅಧಿಕಾರ, ಹೆಸರು, ಕೀರ್ತಿ ಇವುಗಳಿಗೆಲ್ಲ ಜೋತ್ ಹಾಕೊಳ್ತೇನೆ. ಮಿಸ್ಟೇಕ್ ಎಲ್ಲಾಗಿರೋದು? ಕರ್ತ ಎಂಬುದಾಗಿ ಮುಖ್ಯ ನಾನು ಕರ್ತ ಎಂಬುದಾಗಿ ತಿಳಿದುಕೊಂಡಿರೋದ್ರಿಂದ, ನಾನು ಜ್ಞಾತ ಎಂಬ ತಪ್ಪು ತಿಳುವಳಿಕೆಯಿಂದ, ನಾನು ದ್ರಷ್ಟ ಎಂಬ ತಪ್ಪು ತಿಳುವಳಿಕೆಯಿಂದ ಅಲ್ಲಿಂದ ಶುರುವಾಗಿ ಸಿಕ್ಕಾಕೊಳ್ತೇನೆ. ಸಿಕ್ಕಾಕೊಂಡ್ರೆ ಸರಿ, ಇವಾಗ ಸಂಸಾರದಲ್ಲಿ ಸಿಕ್ಕಾಕೊಂಡೆ, ಏನ್ ಆದಾಗಾಯ್ತಿದು ಸಂಸಾರದಲ್ಲಿ ಸಿಕ್ಕಾಕೊಳ್ಳೋದ್ರಿಂದ? ಅಂದ್ರೆ ಸಂಸಾರ ಸುಖವಾಗಿದೆ ಅಂತ ಯಾರಾದ್ರೂ ಹೇಳ್ತಾರೇನು? ದುಃಖವಾಗಿದೆ, ಸಂಸಾರ ದುಃಖ ಅಂತಲೇನೆ ಪದ ಬಳಸ್ತೀವಿ, ಹೌದಾ? ಯಾರಿಗೂ ಇಷ್ಟ ಇಲ್ಲ ಇದರಲ್ಲಿ ಸಿಕ್ಕಾಕೊಳ್ಳೋದು, ಆದ್ರೂ ಸಿಕ್ಕಾಕೊಳ್ತೀವಿ. ಅದ್ರಲ್ಲೂ ಒಂಚೂರು ಸ್ವಲ್ಪ ಕಷ್ಟ ನಷ್ಟ ಲಾಭ ಎಲ್ಲ ನೋಡದಂಥವ್ರು ಏನ್ ಹೇಳ್ತಾರೆ? ಸಾಕಪ್ಪ, ಈ ಸಂಸಾರ ಭಗವಂತ ಯಾವಾಗ ಕರೆಸ್ಕೊಳ್ತಾನೋ ಏನೋ ಅನ್ನೋ ಮಾತುಗಳನ್ನ ಆಡ್ತಾರೆ. ಅಂದ್ರೆ ಅಷ್ಟು ಬೇಗ ಇದು ಬೇಡ ಅನ್ನೋಷ್ಟಾಗ್ತದೆ. ಸ್ವಭಾವತಃ ದುಃಖಿಯೇ ಅದು, ಆದ್ರಿಂದ ಅದು ಬೇಡ ಅಂತ ಅನಿಸ್ತದೆ.
ಹಾಗಿದ್ರೂನುವೆ ಒಂದು ವಿಷಯಕ್ಕೆ ಬಹಳ ಹೆದರ್ತೀವಿ ನಾವು. ಯಕ್ಷ ಪ್ರಶ್ನೆಯಲ್ಲಿ, ಮಹಾಭಾರತದ ಯಕ್ಷ ಪ್ರಶ್ನೆಯಲ್ಲಿ ಈ ಪ್ರಶ್ನೆ ಕೇಳಲ್ಪಡ್ತಾನೆ ಧರ್ಮರಾಜನಿಗೆ. ಏನದು ಎಲ್ಲವೂ ಗೊತ್ತಿದ್ದೂನುವೆ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರ ವಿಷಯ ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಯುಧಿಷ್ಠಿರ ಏನು ಉತ್ತರ ಕೊಡ್ತಾನೆ? ಜೀವರುಗಳು ನಾವುಗಳು ಒಂದಿಲ್ಲ ಒಂದ್ ದಿವಸ ಮರಣ ಹೊಂದುತ್ತೀವಿ ಎನ್ನುವುದು ಖಾತ್ರಿ ಇದ್ರೂ ಕೂಡ ಮರಣಕ್ಕೆ ಹೆದರ್ತೀವಿ ಮತ್ತು ಜೀವನದ ಬಗ್ಗೆ ನಾವು ಸಾಕಷ್ಟು ಮೋಹ ಇಟ್ಕೊಳ್ತೀವಿ. ಇದುವೇ ಆಶ್ಚರ್ಯ ಅಂತ ಹೇಳ್ತಾನೆ. ಹಾಗಾಗಿ ನಾವು ಆ ಮೃತ್ಯುವಿಗೆ ಭಯವನ್ನು ಹೊಂದುತ್ತೇವೆ. ಮೃತ್ಯುವಿಗೆ ಭಯವನ್ನ ಹೊಂದುವಂಥವರಾಗ್ತೇವೆ. ಅಂದ್ರೆ ಸಂಸಾರದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಸಂಸಾರ ಬೇಡವಾಗಿದೆ, ಸಾಕಪ್ಪ ಅಂತ ಹೇಳ್ತೀನಿ ಬಾಯಿಂದ, ಆದ್ರೂ ಮೃತ್ಯುವಿಗೆ ನಾನು ಹೆದರ್ತೇನೆ. ಮತ್ತೆ ಪುನಃ ಯಾಕೆ ಹೆದರ್ತೇನೆ ಇಷ್ಟು ಬೇಡಾಗಿದ್ರೆ ಅನ್ನೋದು ಮತ್ತೆ ಪ್ರಶ್ನೆ. ಪುನಃ ಆವಾಗಲೂ ತಪ್ಪು ತಿಳುವಳಿಕೆನೆ. ಯಾಕೆಂದ್ರೆ ಈ ಶರೀರ ಹೊರಟೋಗುತ್ತೆ ಮರಣ ಹೋದ್ಮೇಲೆ. ಈ ಶರೀರದ ಜೊತೆಗೆ ಈ ಶರೀರದಿಂದ ಮಾಡಿರುವ ಎಲ್ಲಾ ಕರ್ಮಗಳ ನೆನಪುಗಳು ಹೊರಟೋಗುತ್ತೆ, ಸಂಬಂಧಗಳು ಹೊರಟು ಹೋಗ್ತದೆ, ಎಲ್ಲರೂ ಹೊರಟು ಹೋಗ್ತಾರೆ ಅನ್ನುವಂತ ಭಾವನೆ ನನ್ನ. ನಿಜವಾಗ್ಲೂ ಎಲ್ಲರೂ ಇದ್ದಲ್ಲೇ ಇರ್ತಾರೆ, ನಾನು ಹೊರಟೋಗಿರ್ತೇನೆ, ಈ ಶರೀರ ಹೊರಟೋಗಿರ್ತದೆ. ಈ ಶರೀರಕ್ಕೆ ನಾನು ಎನ್ನುವಂತಹ ಒಂದು ಭಾವವನ್ನ ಬಹಳ ಗಟ್ಟಿಯಾಗಿ ಬೆಸೆದುಕೊಂಡಿರುವುದರಿಂದ ಶರೀರ ಹೊರಟು ಹೋಗ್ತದೆ ಅನ್ನೋ ವಿಚಾರದಲ್ಲಿ ನಾನು ಹೊರಟು ಹೋಗ್ತೇನೆ ಅಂತ ಹೇಳ್ಬಿಡ್ತೇನೆ. ಶರೀರ ಹೊರಟು ಹೋಗ್ತದೆ ಅನ್ನೋದನ್ನ ನಾನು ಹೋಗ್ತೇನೆ ಅಂತ ಹೇಳ್ತೇನೆ. ನಿಜವಾಗ್ಲೂ ನಾನು ಹೋಗಿರೋದಿಲ್ಲ. ನಾನೇನಾಗ್ತೇನೆ, ಇನ್ನೊಂದು ಶರೀರದಲ್ಲಿ ಹೋಗ್ತೇನೆ ಅಷ್ಟೇನೆ. ಈ ಶರೀರ ಹೋಗುತ್ತೆ, ಇನ್ನೊಂದು ಶರೀರ ಬರುತ್ತೆ, ನಾನಿದೇ ಇರ್ತೇನೆ ಅಲ್ವಾ? ನಾನಿದೇ ಇರ್ತೇನೆ ಅನ್ನೋ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಈ ಶರೀರ ನಾನು ಬೇರೆ ಅನ್ನೋ ತಿಳ್ಕೊಳ್ಬೇಕು. ಹೌದು ತಾನೆ? ಈ ಎರಡು ವಿಚಾರಗಳು, ನಾನು ಮತ್ತು ಈ ಶರೀರ. ಶರೀರ ಅಂದ್ರೆ ಶರೀರೇಂದ್ರ ಮನಸ್ಸುಗಳು ಇವೆಲ್ಲವೂ ಅಂತ ತಿಳ್ಕೊಂಡು, ಈ ಎಲ್ಲವುಗಳನ್ನ ಸಂಸ್ಕೃತದಲ್ಲಿ ಇನ್ಕ್ಲೂಸಿವ್ ಆಗಿ ಜೀವ ಅಂತ ಪದ ಹೇಳ್ತಾರೆ. ಇವಾಗ ನಾನು ಅಂದ್ರೆ ಆತ್ಮ. ಆತ್ಮದ ಲಕ್ಷಣ ಏನ್ ಹೇಳಿದ್ರು ಹಿಂದಿನ ಶ್ಲೋಕದಲ್ಲಿ? ಸಚ್ಚಿದಾನಂದ ನಿತ್ಯ ನಿರ್ಮಲ ತಾತ್ಮನಃ. ನಾನು ಆನಂದ ಸ್ವರೂಪಿ. ಮೂಲತಃ ನಾನು ಸ್ವಭಾವತಃ ಆನಂದ ಸ್ವರೂಪಿ. ಆನಂದನ್ನ ಆದ್ರೆ ನಾನು ಆನಂದ ಸ್ವರೂಪಿ ಅನ್ನೋದನ್ನು ಮರೆತು ಬಿಟ್ಟು ಆನಂದವನ್ನ ಹೊರಗಡೆ ಹುಡುಕ್ತಾ ಇದ್ದೀನಿ. ಯಾಕೆ ಹೊರಗಡೆ ಹುಡುಕ್ತಾ ಇದ್ದೀನಿ ಅಂದ್ರೆ ಶರೀರೇಂದ್ರಿಯ ಮನಸ್ಸುಗಳಿಗೆ ನಾನು ಅಂತ ಭಾವಿಸ್ಕೊಂಡಿದ್ದೀನಿ. ಶರೀರೇಂದ್ರಿಯ ಮನಸ್ಸುಗಳಿಗೆ ಮಾಡುವ ಕರ್ಮಗಳು ನಾನು ಮಾಡೋದು ಅಂತ ಭಾವಿಸ್ಕೊಂಡಿದ್ದೀನಿ. ಪುನಃ ಎಲ್ಲಿಗೆ ಬಂದೆ ನಾನು? ಕರ್ತ ದ್ರಷ್ಟೇತಿ ಮುಹ್ಯತೆ, ಅಲ್ಲಿಗೆ ಬಂದೆ. ಹಾಗೆ ಕರ್ತ ದ್ರಷ್ಟ ಎಂಬುದು ಮೋಹಿಸಿಕೊಂಡು ಕರ್ಮ ಮಾಡಿ ಅದರ ಫಲ ಅನುಭವಿಸೋದಕ್ಕೆ ಶರೀರ ಪಡ್ಕೊಂಡು ಸಂಸಾರದಲ್ಲಿ ಸಿಕ್ಕಾಕೊಳ್ತಾ ಇದ್ದೇನೆ. ಆದ್ರಿಂದ ತಪ್ಪಾಗಿರೋದಲ್ಲಿ ನಾನು ಮತ್ತು ಈ ಶರೀರೇಂದ್ರಿಯಗಳು ಇವುಗಳನ್ನ ನಾನು ಒಂದಕ್ಕೊಂದು ಬೆರಕೆ ಮಾಡ್ಕೊಂಡಿದ್ದೀನಿ. ಹೌದಾ? ನಾನ್ಯಾರು ಮೂಲತಃ? ಸಚ್ಚಿದಾನಂದ ನಿರ್ಮಲತಾತ್ಮನ, ಆತ್ಮನಃ ನಿರ್ಮಲತಾ ಅಂತ ಹೇಳ್ತೇವೆ. ಸಚ್ಚಿದಾನಂದ ಅಂತ. ಭಗವಂತನಿಗೆ ಏನ್ ಹೇಳ್ತೇವೆ? ಅವನಿಗೂ ಸಚ್ಚಿದಾನಂದ ಅಂತ ಹೇಳ್ತೇವೆ. ಹಾಗಾದ್ರೆ ನಾನು ಭಗವಂತನಿಗಿಂತ ಬೇರೆ ಆದ್ನೇನು? ನಾನು ಸಚ್ಚಿದಾನಂದ ನಿತ್ಯ ನಿರ್ಮಲ, ಭಗವಂತನು ಸಚ್ಚಿದಾನಂದ ನಿತ್ಯ ನಿರ್ಮಲ. ಭಗವಂತನಿಗೆ ಹೇಳಿರುವ ಅಥವಾ ಇಲ್ಲಿ ಉಪನಿಷತ್ತಿನ ಬಗ್ಗೆ ವೇದಾಂತದಲ್ಲಿ ಮಾತನಾಡುವಾಗ ಬ್ರಹ್ಮಕ್ಕೆ ಹೇಳಿರುವ ಲಕ್ಷಣಗಳು ಸತ್ಯಂ ಜ್ಞಾನಂ ಅನಂತಂ. ಅದೇ ಲಕ್ಷಣಗಳನ್ನ ಆತ್ಮಕ್ಕೂ ತೋರಿಸ್ತಾ ಇದ್ದೀವಿ. ಆದ್ರಿಂದ ಏನಾಯ್ತು? ಆತ್ಮ ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅನ್ನೋದಾಯ್ತು. ಆತ್ಮ ಬ್ರಹ್ಮಕ್ಕಿಂತ ಬೇರೆ ಅಲ್ಲ, ಇದು ವಾಸ್ತವ. ಆದ್ರೆ ನಾನು ಈ ಆತ್ಮವನ್ನ ಬ್ರಹ್ಮಕ್ಕಿಂತ ಬೇರೆ ಮಾಡಿಕೊಂಡು ಶರೀರೇಂದ್ರಿಯಗಳ ಮನಸ್ಸಿನ ಜೊತೆಗೆ ಬಹಳ ಬೆಸಗೆ ಹಾಕೊಂಡು ಅದುವೇ ನಾನು ಎಂಬುದಾಗಿ ತಿಳಿದುಕೊಳ್ತೇನೆ. ಹೀಗೆ ತಿಳಿದುಕೊಳ್ಳುವುದರಿಂದಲೇನೆ ನಾನು ಮೃತ್ಯುವಿಗೆ ಹೆದರ್ತೇನೆ, ಭಯವನ್ನ ಹೊಂದುತ್ತೇನೆ. ಭಯ ಅಂದ್ರೇನು? ಎಲ್ಲಕ್ಕಿಂತ ದೊಡ್ಡ ಭಯ ಮರಣ ಭಯ. ಆ ಭಯಕ್ಕೆ ಭಯ ಅಂದ್ರೆ ಅದು ಮೃತ್ಯು ಭಯ ಅಂತಲೇನೆ. ಈ ಶರೀರ ಹೊರಟೋದ್ರೆ ಅಯ್ಯೋ ನಾನು ಹೊರಟೋಗ್ಬಿಡ್ತೇನೆ ಅಂತ ಹೇಳಿ ಭಾವಿಸ್ತೇನಲ್ಲ, ಅದೇ ಭಯ.
ಈ ವಿಚಾರವನ್ನ, ಇದೇ ವಿಚಾರವನ್ನ ಅಂದ್ರೆ ನಾನು, ನನ್ನ ಲಕ್ಷಣ ಏನು, ಸತ್ ಚಿತ್ ಆನಂದ ನಿತ್ಯ ನಿರ್ಮಲತ. ನೋಡಿದ್ರೆ ಬ್ರಹ್ಮದ ಲಕ್ಷಣವೂ ಇವೆ. ಆತ್ಮ ಅವಿಕಾರಿ, ಬ್ರಹ್ಮವು ಅವಿಕಾರಿ. ಬುದ್ಧೇರ್ ಬೋಧೋ ನ ಜಾಯತೆ ನ ಜಾತ್ವಪಿ, ಜ್ಞಾನಕ್ಕೆ ಇನ್ನೊಂದು ಜ್ಞಾನ ಅಂತಿಲ್ಲ, ಅದು ಬ್ರಹ್ಮದ ಲಕ್ಷಣ, ಸತ್ಯಂ ಜ್ಞಾನಂ ಅನ್ನುವಂಥದ್ದು. ಹೀಗೆ ಎಲ್ಲ ರೀತಿಯಿಂದ ನೋಡಿದನು ಆತ್ಮವು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅನ್ನೋದು ಗೊತ್ತಾಯ್ತು, ಬ್ರಹ್ಮವೇ ಅನ್ನೋದು ಗೊತ್ತಾಯ್ತು, ಎರಡೂ ಒಂದೇ ಅನ್ನೋದು ಗೊತ್ತಾಯ್ತು. ಇದು ವಾಸ್ತವ. ಹೀಗಿದ್ರು ನಾನು ಇದನ್ನ ಆತ್ಮವನ್ನ ಬ್ರಹ್ಮವಾಗಿ ತಿಳಿಯದೆ ಜೀವವಾಗಿ ತಿಳಿಯುತ್ತೇನೆ. ಈ ವಾಕ್ಯ ನೋಡಿ, ಬಹಳ ಎಚ್ಚರಿಕೆಯಿಂದ ಈ ವಾಕ್ಯ ಹೇಳ್ತಾ ಇದ್ದೀನಿ, ಸರಳವಾಗುವುದಕ್ಕೆ. ಆತ್ಮವನ್ನ ಬ್ರಹ್ಮವಾಗಿ ತಿಳಿಯದೆ ಜೀವವಾಗಿ ತಿಳಿತೇನೆ. ಜೀವವಾಗಿ ತಿಳಿತೇನೆ ಅಂದ್ರೆ ಜೀವ ಅನ್ನೋ ಪದದಿಂದ ಶರೀರ ಅಂದ್ರೆ ಮನಸ್ಸುಗಳು ಬುದ್ಧಿ ಎಲ್ಲ ಬಂತು, ಅದರ ಸೇರಿಸಿ ಇನ್ಕ್ಲೂಸಿವ್ ವರ್ಡ್ ಅದು. ಹೀಗೆ ತಿಳಿದುಕೊಂಡಿರುವುದರಿಂದ ಭಯವನ್ನು ಹೊಂದುತ್ತೇನೆ. ಯಾವುದರ ಭಯ? ಮೃತ್ಯುವಿನ ಭಯ. ಅದಕ್ಕೆ ಹೊಂದುತ್ತೇನೆ. ಈಗ ಆ ಭಯದಿಂದ ಮುಕ್ತನಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾನು ಆತ್ಮವನ್ನ ಬ್ರಹ್ಮವಾಗಿಯೇ ತಿಳಿಯಬೇಕು, ಜೀವನ ಅಲ್ಲದೇನೆ. ಹೌದಾ? ಈ ವಿಚಾರವನ್ನ ವೇದಾಂತದಲ್ಲಿ ಸುಪ್ರಸಿದ್ಧವಾಗಿರುವಂತಹ ರಜ್ಜು ಸರ್ಪ ದೃಷ್ಟಾಂತದಿಂದ ಭಗವತ್ಪಾದರು ತುಂಬಾ ಚೆನ್ನಾಗಿ ವಿವರಿಸ್ತಾರೆ. ಈ ಶ್ಲೋಕದ 27ನೇ ಶ್ಲೋಕದಲ್ಲಿ ನಾವು ಅದನ್ನು ನೋಡ್ತೇವೆ. ರಜ್ಜು ಸರ್ಪವದಾತ್ಮಾನಂ ಜೀವಂ ಜ್ಞಾತ್ವಾ ಭಯಂ ವಹೇತ್, ನಾಹಂ ಜೀವಃ ಪರಾತ್ಮೇತಿ ಜ್ಞಾತಶ್ಚೇನ್ನಿರ್ಭಯೋ ಭವೇತ್. ರಜ್ಜು ಸರ್ಪವತ್ ಅಂತ, ರಜ್ಜು ಸರ್ಪದಂತೆ ಅಂತ. ರಜ್ಜು ಸರ್ಪದ ಬಗ್ಗೆ ಬಹಳ ಎಲ್ರು ಕೇಳಿರ್ತೀರಿ, ಚೆನ್ನಾಗಿ ಗೊತ್ತು. ಏನಾಗಿರುತ್ತೆ? ಸ್ವಲ್ಪ ನಸುಗತ್ತಲು, ಪೂರ್ತಿ ಕತ್ಲು ಅಲ್ಲ, ಪೂರ್ತಿ ಬೆಳಕು ಅಲ್ಲ, ಆ ಹಂತದಲ್ಲಿರುವಾಗ ರಸ್ತೆನಂತ ಹೋಗ್ತಾ ಇರ್ತೀವಿ, ದೂರದಲ್ಲಿ ಏನೋ ಒಂದು ಒಂದು ಗಾತ್ರ ಕಾಣುತ್ತದೆ. ನೋಡಿದಾಗ ಗಾಳಿ ಇರ್ತದೆ, ಮಂದ ಗಾಳಿ, ಅದು ಸ್ವಲ್ಪ ಚಲಿಸ್ತದೆ. ಅದು ನೋಡಿದಾಗ ಅಯ್ಯೋ ಇಲ್ಲಿ ಸರ್ಪ ಇದೆ, ಇಲ್ಲಿ ಸರ್ಪ ಇದೆ, ಹಾಮಿದೆ ಅಂತ ಹೇಳಿ ಗಾಬರಿಗೊಳ್ತೀವಿ. ಹಾವು ನೋಡಿದಾಗ, ಸರ್ಪವನ್ನು ನೋಡಿದಾಗ ಯಾರು ತಟಸ್ಥನಾಗಿ ಚೆನ್ನಾಗಿದೆ ನೋಡೋದಕ್ಕೆ ಅಂತ ಯಾರು ಹೇಳೋದಿಲ್ಲ ಅಲ್ವಾ, ಹೆದರ್ತೀವಿ. ಅಲ್ಲಿಂದ ಒಂದೇ ಕಾಲಲ್ಲೇ ನೆಗೆದು ಹಿಂದಕ್ಕೆ ಸರಿದು ಅಯ್ಯೋ ಆ ಕಡೆ ಹೋಗ್ಬೇಡಿ, ಅಲ್ಲಿದೆ ಹಾಗೆ ಹೇಗೆ ಅಂತ ಹೇಳ್ತೀವಿ. ಹಾಗೆ ಹೇಳುವಾಗ ನನ್ನ ಎದೆ ಬಡಿತ ಬಹಳ ವೇಗವಾಗಿರ್ತದೆ, ಬೆವರು ಸುರಿತಾ ಇರ್ತದೆ, ಶ್ವಾಸೋಚ್ಛ್ವಾಸ ಅದು ವೇಗವಾಗಿ ನಡೀತಾ ಇರ್ತದೆ. ಇಷ್ಟೆಲ್ಲ ಆಗ್ತದೆ ಯಾವುದರಿಂದ? ಅಲ್ಲಿರೋ ಒಂದು ಗಾತ್ರದಿಂದ. ಆಮೇಲೆ ನನ್ನ ಹತ್ರ ಇರೋ ಮೊಬೈಲ್ ಟಾರ್ಚ್ ತೆಗೆದು ಅದೇನಿದೆ ಸ್ವಲ್ಪ ಹಿಂದೆ ಬಂದು ಸಾವರಿಸ್ಕೊಂಡು 1-2 ಸೆಕೆಂಡ್ ನಂತರ ಏನದು ಅಂತ ನೋಡೋದಕ್ಕೆ ಮೊಬೈಲ್ಗೆ ಜೋಬಿಂದ ಮೊಬೈಲ್ ತೆಗೆದು ಟಾರ್ಚ್ ಆನ್ ಮಾಡಿ ಆ ಕಡೆ ಹಾಕ್ತೀನಿ. ಅಲ್ಲಿ ಏನಿರುತ್ತೆ? ಅಯ್ಯೋ ಹಗ್ಗ ಇದು ಅಂತ ಭಾವಿಸ. ಇವಾಗ ಇದನ್ನ ಅನಲೈಸ್ ಮಾಡೋಣ. ಇರೋ ವಸ್ತು ಏನು? ಹಗ್ಗ ಇದೆ. ನಾನು ಏನ್ ತಿಳಿದುಕೊಂಡೆ? ಸರ್ಪ ಎಂಬುದಾಗಿ ತಿಳಿದುಕೊಂಡೆ. ಸರ್ಪ ಎಂಬುದಾಗಿ ತಿಳಿದುಕೊಂಡಿರುವುದರಿಂದ ನನಗೆ ಭಯ ಬಂತು. ಆ ಭಯದಿಂದ ನೆಗೆದೆ, ಅದರಿಂದ ಶ್ವಾಸೋಚ್ಛ್ವಾಸ ಹೆಚ್ಚಾಯ್ತು, ಹೃದಯ ಬಡಿತ ವೇಗವಾಯಿತು, ಬೆವರು ಬಂತು, ಇಷ್ಟೆಲ್ಲ ಆಯ್ತು. ಹೌದಾ? ಆಮೇಲೆ ನಾನು ಬೆಳಕಿನ ಮೂಲಕ ಅಲ್ಲಿ ಯಾವುದರಲ್ಲಿ ಒಂದು ಗಾತ್ರ ಕಾಣಿತ್ತು ನಮಗೆ, ಅಲ್ಲಿ ನೋಡಿದೆ. ಏನ್ ಕಂಡಿತು? ಅಯ್ಯೋ ರಜ್ಜು ಇದು ಅಂತ. ಮತ್ತೆ ಪುನಃ ಚಿಕಿತ್ಸೆ ಮಾಡೋದಕ್ಕೋಸ್ಕರ ದೂರದಿಂದ ಒಂದು ಕಟ್ಟಿಗೆನೋ ಏನೋ ತಗೊಂಡು ಅದನ್ನ ಹೀಗೆ ಅಲಗಾಡಿಸಿ ನೋಡಿದೆ. ಆಮೇಲೆ ಖಾತ್ರಿ ಆಯ್ತು ಇದು ರಜ್ಜುವೇ ಅಂತ ಗೊತ್ತಾಯ್ತು. ಇವಾಗ ಇದು ರಜ್ಜು ಅಂತ ಗೊತ್ತಾದ ಮೇಲೆ ನನಗಿರೋ ಭಯ ಎಲ್ಲ ಆಟೋಮೆಟಿಕ್ ಆಗಿ ಹೊರಟೋಯ್ತು. ನಾನು ಹೋಗ್ತಾ ಏನ್ ಮಾಡ್ತೇನೆ, ಅದನ್ನ ಹೀಗೆ ಎಡಗಾಲಿಂದ ಒದ್ದು ಮುಂದೆ ಹೋಗ್ತೀನಿ. ಹಗ್ಗ ಇದು, ನಡಿ ಅಂತ ಎಡಗಾಲಿಂದ ಒದ್ದು ಹೋಗ್ತೇನೆ. ಇಲ್ಲಿ ಉಪದೇಶ ಏನು ಅಥವಾ ತತ್ವ ಏನು ಅಂತ ಹೇಳಿದ್ರೆ, ಇರೋ ವಸ್ತುವನ್ನ ಇದ್ದ ಹಾಗೆ ತಿಳಿಯದೆ ಬೇರೊಂದು ರೀತಿಯಲ್ಲಿ ತಿಳಿದುಕೊಳ್ಳುವುದು ಏನಿದೆಯಲ್ಲ
ಇದಕ್ಕೆ ನಾವು ಅಧ್ಯಾಸ ಅಥವಾ ಮಿಥ್ಯಾಜ್ಞಾನ, ಆಭಾಸ, ಅವಿದ್ಯ, ಅಜ್ಞಾನ ಹೀಗೆಲ್ಲ ಹೇಳ್ಬೋದು. ಇರೋದು ಒಂದು, ತಿಳಿದುಕೊಂಡಿರೋದು ಇನ್ನೊಂದು. ತಪ್ಪಾಗಿ ತಿಳಿದುಕೊಂಡಿರುವುದರಿಂದ ಏನಾಯ್ತು, ನನಗೆ ಭಯ ಬಂತು. ಹೌದಾ? ಈಗ ಈ ದೃಷ್ಟಾಂತವನ್ನ ನಾವು ಆತ್ಮನ ವಿಷಯದಲ್ಲಿ ಅನ್ವಯ ಮಾಡಿದ್ರೆ, ಆತ್ಮವು ವಸ್ತುತಃ ಏನದು? ಸಚ್ಚಿದಾನಂದ ನಿತ್ಯ ನಿರ್ಮಲತಾ. ಈ ಎಲ್ಲ ಲಕ್ಷಣಗಳು ಯಾವುದಕ್ಕೆ ಹೋಗಿ ಸೇರ್ತವೆ? ಬ್ರಹ್ಮಕ್ಕೆ ಹೋಗಿ ಸೇರ್ತವೆ. ಆದ್ರಿಂದ ಆತ್ಮವು ಬ್ರಹ್ಮವೇ, ಬ್ರಹ್ಮಕ್ಕಿಂತ ಒಂಚೂರು ಬೇರೆ ಅಲ್ಲ, ಬ್ರಹ್ಮವೇ. ಇದು ವಾಸ್ತವ. ಆದರೆ ನಾನು ಬ್ರಹ್ಮವಾಗಿ ತಿಳಿಯದೆ ಏನ್ ತಿಳಿತೇನೆ? ಜೀವನಾಗಿ ತಿಳ್ಕೊಳ್ತೇನೆ. ಜೀವ ಅಂದ್ರೆ ಶರೀರೇಂದ್ರಿಯ ಮನಸ್ಸುಗಳಿಗೆ ಸೇರಿದ್ದು, ಶರೀರೇಂದ್ರಿಯ ಮನಸ್ಸುಗಳಿಗೆ ಬೆಸೆದುಕೊಂಡಿದ್ದು, ಅವುಗಳ ಜೊತೆಗೆ ಬೆಸೆದುಕೊಂಡಿರೋದು, ಅದನ್ನು ಸೇರ್ಕೊಳ್ತ. ನಾನು ಜೀವ, ಅವನು ಭಗವಂತ ಅಂತ ಹೇಳಿದಾಗ ಇಲ್ಲಿ ಎರಡು ಉಂಟಾಯ್ತು. ನಾನು, ಅವನು, ಭಗವಂತ ಅಂತ ಎರಡು ಭಾವ ಉಂಟು. ಈ ಭಾವಕ್ಕೆ ದ್ವೈತ ಭಾವ ಅಂತ ಹೆಸರು. ಹೀಗಿರುವುದರಿಂದ ಅಯ್ಯೋ, ನಾನು ಈ ಶರೀರೇಂದ್ರಿಯಗಳ ಬಗ್ಗೆನೇ ವ್ಯಾಮೋಹಕ್ಕೆ ಒಳಗಾಗಿರುವುದರಿಂದ ಅಥವಾ ಅವುಗಳೇ ನಾನು ಎಂದು ಭಾವಿಸಿರುವುದರಿಂದ ನಾನು ಹೆದರುತ್ತೇನೆ. ಅಯ್ಯೋ, ಮರಣ ಬಂದ ಮೇಲೆ ಹೊರಟು ಹೋಗುತ್ತಲ್ಲ ಅಂತ ಹೆದರುತ್ತೇನೆ. ಓ, ಮರಣ ಬಂದ್ಮೇಲೆ ಹಾಗಾದ್ರೆ ಮರಣ ಯಾರು ಕೊಡೋದು? ಓ, ಗೊತ್ತಿಲ್ಲೇನು? ಭಗವಂತ ಕೊಡೋದು. ಆದ್ರಿಂದ ನಾನು ಭಗವಂತನಿಗೆ ಮರಣ ಬಾರದೇ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹೀಗೆಲ್ಲ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೇನೆ. ದ್ವೈತ ಭಾವದ ಆಧಾರದ ಮೇಲೇನೆ ನಾನು ಆ ಭಯವನ್ನು ಹೊಂದುತ್ತೇನೆ. ಆ ಭಯ ನಿವಾರಣೆಗಾಗಿ ಎಲ್ಲವನ್ನ ನಾನು ಅದೇ ಯೋಚನೆಯನ್ನ ಮುಂದುವರಿಸ್ಕೊಂಡು ಎಲ್ಲ ಈ ಪುರಾಣ ಕಥೆಗಳಾಗಲಿ, ಫಲಗಳನ್ನ ಅಪೇಕ್ಷಿಸಿ ಮಾಡುವಂತಹ ಕರ್ಮಗಳಾಗಲಿ, ಇವುಗಳೆಲ್ಲ ತೊಳುತ್ತೇನೆ. ಅಭ್ಯಾಸ ಭಾಷೆಯಲ್ಲಿ ಭಗವತ್ಪಾದರೇನು ಹೇಳ್ತಾನೆ? ವೇದ ಶಾಸ್ತ್ರಾದಿ ಕರ್ಮಗಳು ಅಂತೇಳಿ, ವೇದದಲ್ಲಿ ಹೇಳಿರುವಂತಹ ಕರ್ಮಗಳು ಅಂತೇನಿದೆಯಲ್ಲ, ಅದೆಲ್ಲವೂ ಅವಿದ್ಯಾವದ್ ವಿಷಯಾಣಿ. ಅವಿದ್ಯೆಯಿಂದಲೇನೆ ಬಂದಿರುವಂತಹ ಸಂಬಂಧಗಳು, ಅವಿದ್ಯೆಗೆ ಸಂಬಂಧಪಟ್ಟ ವಿಷಯಗಳು. ಏನ್ರಿ ವೇದಕ್ಕೆ ಅವಿದ್ಯೆ ಅಂತ ಹೇಳಿದ್ರಲ್ಲ ನೀವು? ಹೌದು, ನಾನು ತಪ್ಪು ತಿಳ್ಕೊಂಡಿರೋದ್ರಿಂದಲೇನೆ ಆ ಭಗವಂತನಿಗೆ ಶರಣಾಗತ, ಅವನ್ ಬೇರೆ ನಾನು ಬೇರೆ ಎಂದು ತಿಳಿದುಕೊಂಡಿರೋದ್ರಿಂದಲೇನೆ ಅವನಿಗೆ ಶರಣಾಗತನಾಗಿ ಅವನಿಗೆ ಮೆಚ್ಚಿಸಿ ಅವನಿಂದ ವರ ಕೃಪಾ ಪಡೆಯೋದಕ್ಕೋಸ್ಕರ ನಾನು ಇದೆಲ್ಲ ಮಾಡ್ತೇನೆ. ಆದ್ರಿಂದ ಅವಿದ್ಯಾವದ್ ವಿಷಯಾಣಿ ಅಂತ ಹೇಳಿದ್ರು ಅಧ್ಯಾಸ ಭಾಷೆದಲ್ಲಿ. ಅರ್ಥಾತ್ ನಮಗ್ ಬೇಕಾಗಿರೋ ಪಾಯಿಂಟ್ ಏನಿಲ್ಲಿ ಅಂತ ಹೇಳಿದ್ರೆ, ನಾಹಂ ಜೀವ ಪರಾತ್ಮ ಇತಿ ಜ್ಞಾತಶ್ಚೇತ್. ನಾನು ಜೀವನಲ್ಲ. ಯಾರು ನಾನು? ಪರಾತ್ಮ. ಪರಾತ್ಮ ಅಂದ್ರೆ ಪರಮಾತ್ಮ ಅಂತಲೇನೆ ಅರ್ಥ. ಪರಮ ಪ್ಲಸ್ ಆತ್ಮ ಎಂಬುದಾಗಿ ಕನ್ನಡದಲ್ಲಿ ಬಳಸ್ತೇವೆ. ಸಂಸ್ಕೃತದಲ್ಲಿ ಪರಾತ್ಮ, ಪರ ಅಂದ್ರೆ ಶ್ರೇಷ್ಠವಾದ ಆತ್ಮ, ಪರಾತ್ಮ ಅಂತ ಅರ್ಥ. ಅಂದ್ರೆ ನಾನು ಸ್ವಭಾವತಃ ಪರಾತ್ಮವೇ, ಆದ್ರೆ ಜೀವನೆಂದು ಭಾವಿಸಿ ಈ ಭಯಕ್ಕೆ ಸಿಕ್ಕಾಕೊಂಡಿದ್ದೇನೆ. ಹೇಗೆ? ರಜ್ಜು ಸರ್ಪವತ್. ರಜ್ಜುವನ್ನ ಸರ್ಪ ಎಂದು ಭಾವಿಸಿ ಭಯಕ್ಕೆ ಸಿಕ್ಕಾಕೊಂಡಿದ್ದೇನೋ ಹಾಗೆ ಬ್ರಹ್ಮವನ್ನ, ಆತ್ಮವನ್ನ ಜೀವ ಎಂಬುದಾಗಿ ಭಾವಿಸಿ, ಮೂಲತಃ ಪರಾತ್ಮವೇನೆ, ಜೀವ ಎಂಬುದಾಗಿ ಭಾವಿಸಿ ನಾನು ಈ ಸಂಸಾರ ದುಃಖದಲ್ಲಿ, ಈ ಸಂಸಾರದ ಜಂಜಾಟದಲ್ಲಿ ಮೃತ್ಯುವೆಂಬ ಭಯಕ್ಕೆ ಸಿಕ್ಕಾಕೊಂಡಿದ್ದೆ. ಇಷ್ಟು ಹೇಳುವಾಗ ನಾವು ಸ್ವಲ್ಪ ಎಚ್ಚರದಿಂದ ಇರ್ಬೇಕು ಈ ಮಾತು ಹೇಳುವಾಗ. ಏನು? ನಾನೇನು ಹೇಳಿದೆ ಹಿಂದಿನ ವಾಕ್ಯದಲ್ಲಿ? ಅವಿದ್ಯಾವದ್ ವಿಷಯಾಣಿ ಅಂತ ಹೇಳಿದಾಗ ನಾನು ಅವಿದ್ಯೆಯಿಂದಲೇನೆ, ನನ್ನಲ್ಲಿರೋ ಅವಿದ್ಯೆಯಿಂದಲೇನೆ ನಾನು ಬೇರೆ ಭಗವಂತ ಬೇರೆ ಎಂಬುದಾಗಿ ಭಾವಿಸಿ ಭಗವಂತನನ್ನ ಈ ಮರಣ ಬರೋದು ಅವನಿಂದಲೇನೆ, ನಿಲ್ಲಿಸ್ಲಿಕ್ಕಾಗೋದು ಅವನಿಂದಲೇನೆ ಎಂಬುದಾಗಿ ಭಾವಿಸಿ ಅವನನ್ನ ಮೆಚ್ಚುಗೆ ಪಡಿಸೋದಕ್ಕೆ, ಸಂತೋಷ ಪಡಿಸೋದಕ್ಕೆ ಎಲ್ಲ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದೆ.
ಹೀಗೆ ಹೇಳಿದ ತಕ್ಷಣ ಓಹೋ ಹೀಗೆ ಮಾಡೋರೆಲ್ಲರೂ ಅಜ್ಞಾನಿಗಳು, ಆದ್ರಿಂದ ನಾನು ಅಜ್ಞಾನಿ ಆಗಲಾರೆ, ಅದೆಲ್ಲವನ್ನು ಬಿಡ್ತೇನೆ ಅಂತ ನಿಶ್ಚಯಕ್ಕೆ ಬರಬಹುದು. ಅದೆಲ್ಲವೂ ಅಂದ್ರೆ ಪೂಜೆ ಮಾಡೋದು, ಸಂಧ್ಯಾವಂದನೆ ಮಾಡೋದು, ಕರ್ಮ ಮಾಡೋದು ಎಲ್ಲವನ್ನು ಬಿಟ್ಬಿಡ್ತೇನೆ ಅನ್ನೋ ನಿಶ್ಚಯಕ್ಕೆ ಬರಬಹುದು. ಎಚ್ಚರಿಕೆಯಿಂದಿರ್ಲಿ. ನಾನು ಅಜ್ಞಾನಿ ಆಗಲಾರೆ, ಆದ್ರಿಂದ ಪೂಜೆ ಪುನಸ್ಕಾರ ಸಂಧ್ಯಾ ಇತ್ಯಾದಿಗಳನ್ನು ಬಿಡುತ್ತೇನೆ ಅಂತ ಹೇಳುವವರು ಶರೀರಕ್ಕೆ ರೋಗ ಬಂದ್ರೆ ವೈದ್ಯದ ಔಷಧಿಯನ್ನು ಬಿಡಬೇಕು. ಅದಕ್ಕೆ ತಯಾರಿದ್ದೀರಾ? ಹೆಂಡತಿ ಮಕ್ಕಳು ನನ್ನ ಕಣ್ಣೆದ್ರೆ ಮರಣ ಹೊಂದಿದ್ರೆ ಒಂದಿಷ್ಟು ದುಃಖ ಪಡಬಾರ್ದು. ಲಕ್ಷ ರೂಪಾಯಿ ನಷ್ಟ ಆದ್ರೆ ವ್ಯಾಪಾರದಲ್ಲಿ ಒಂಚೂರು ಗೋಳಾಡ್ಕೊಳ್ಬಾರದು. ಅದೆಲ್ಲವನ್ನು ಮುಂಚೆ ಮಾಡಿ ಆಮೇಲೆ ಪೂಜೆ ಪುರಸ್ಕಾರ ಬಿಟ್ರಾಯ್ತು. ಅದೆಲ್ಲವನ್ನು ನಾವು ಸಾಧಿಸಿದ್ರೆ ಈ ಪೂಜೆ ಪುರಸ್ಕಾರ ಬಿಡೋದು ಆಗಬಹುದು. ಎಚ್ಚರಿಕೆ ಗೊತ್ತಾಯ್ತಾ? ಮತ್ತೆ ಹೇಗ್ರಿ ನೀವೇ ಹೇಳಿದ್ದಲ್ಲ ಇದು ಅಜ್ಞಾನಿಗಳ ವಿಷಯ ಅಂತ ಹೇಳಿ. ಹೌದು, ನನಗೆ ಜ್ಞಾನ ಉಂಟಾಗೋವರೆಗೂ ನಾನು ಅಜ್ಞಾನಿ, ಅದನ್ನು ಒಪ್ಕೊಳ್ಬೇಕು. ಅಜ್ಞಾನಿ ಹಂತದಲ್ಲಿರುವಾಗ ಅಜ್ಞಾನಿ ಅಂತೇನೆ ಪ್ರವರ್ತಿಸ್ತೇನೆ. ಜೊತೆಗೆ ಇಲ್ಲೇ ಮಲ್ಕೊಳ್ಳೋದಿಲ್ಲ, ಮುಂದಿನ ಕ್ಲಾಸಿಗೆ ಹೋಗೋದಕ್ಕೆ, ಮುಂದಿನ ಹಂತಕ್ಕೆ ಹೋಗೋದಕ್ಕೆ ನಿರಂತರವಾಗಿ ಪ್ರಯತ್ನನೂ ಮಾಡ್ತೇನೆ. ಏನದು ಪ್ರಯತ್ನ? ತತ್ವಮಸಿ ಮೊದಲಾದ ವಾಕ್ಯಗಳ ಉಪದೇಶವನ್ನ ಸದ್ಗುರುಗಳಿಂದ ಉಪದೇಶ ಪಡೆದು ಶ್ರವಣ ಮನನ ನಿಧಿಧ್ಯಾಸ ಮಾಡೋದು, ಅದು ಸಾಧನೆ. ಹಾಗೆ ಮಾಡ್ತಾ 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 ಹೋದಾಗ ನನಗದು ಮನದಟ್ಟಾಗಬೇಕು. ಇಲ್ಲಿ ಹೇಳಿರೋ ವಿಚಾರ ಬರೀ ಇಲ್ಲಿ ಹೋದ್ರೆ ಸಾಲದು, ಇಲ್ಲಿ ಮನದಟ್ಟಾಗಬೇಕು, ಹೃದ್ಗತವಾಗಬೇಕು. ಆವಾಗ ನಾನು ಸಂಧ್ಯೆ ಪೂಜೆ ಪುನಸ್ಕಾರ ಬಿಟ್ರೆ ಏನ್ ತೊಂದರೆ ಇಲ್ಲ. ಅದಕ್ಕೆ ಟೆಸ್ಟಿಮನಿ ಏನು? ಹೆಂಡತಿ ಸತ್ತಾಗಳು ಗೋಳಾಡಬಾರ್ದು, ನಷ್ಟ ಆದ್ರೂ ಗೋಳಾಡಬಾರ್ದು. ಶರೀರಕ್ಕೆ ವೈದ್ಯ ಇತ್ತೆ ಬಂದ್ರೆ ಆ ಔಷಧೋಪಚಾರಗಳು ಏನ್ ತಗೋಬಹುದು, ಏನ್ ಶರೀರ ಹೋಗ್ಲಿ ಅಂತ ಅಲ್ವಾ? ಸದಾಶಿವ ಬ್ರಹ್ಮೇಂದ್ರರ ಒಂದು ಘಟನೆ ಹೇಳ್ತಾರೆ. ಅವರು ಅವಧೂತರಾಗಿದ್ರು, ಬ್ರಹ್ಮಜ್ಞಾನಿಗಳು. ಒಬ್ಬ ಯವನ ರಾಜ, ಅವನ ಆರಾಮದಲ್ಲಿ ಅಂದ್ರೆ ಗಾರ್ಡನ್ ನಲ್ಲಿ ಅವರ ಸ್ತ್ರೀಯರ ಜೊತೆಗೆ ಏಕಾಂತದಲ್ಲಿ ವನವಿಹಾರ ಮಾಡ್ತಾ ಇದ್ದಾನೆ. ಇವರಿಗೆ ಅದ್ಯಾವುದು ಪರಿವೇ ಇಲ್ಲ, ಗೊತ್ತಿಲ್ಲ. ಅವರು ಏಕಾಂತದಲ್ಲಿರುವಾಗ ಇವರು ಎಲ್ಲವೂ ಕುಟುಂಬ, ಎಲ್ಲವೂ ಒಂದೇ ಕುಟುಂಬ, ಎಲ್ಲವೂ ಭೂಮಿ ಒಂದೇ. ಮನುಷ್ಯರಿಗೆ ಹೇಗೆ ನೋಡ್ತಾರೆ ಹಾಗೆ ಗಿಡಗಳಿಗೂ ನೋಡ್ತಾರೆ, ಹಾಗೆ ಕಲ್ಲುಗಳಿಗೂ ನೋಡ್ತಾರೆ, ಎಲ್ರಿಗೂ ಏಕವಾಗಿ ನೋಡಂತಾರೆ ಬ್ರಹ್ಮಜ್ಞಾನಿಗಳು. ಅವ್ರ ಬಳಿ ಏನು ವ್ಯತ್ಯಾಸ ಇಲ್ಲ, ಏಕಾಂತ ಇಲ್ಲ, ಬಹಿರಂತ ಇಲ್ಲ, ಏನಿಲ್ಲ ಅಂತ ಅವ್ರು ಹಾಗಿರೋರು ಅವಧೂತರು. ಹಾಗಿರೋರು ಅವನು ರಾಜನ ಏಕಾಂತದಲ್ಲಿರುವಾಗ ಅವರಿಬ್ಬರು ಮಧ್ಯದಲ್ಲಿ ಇವ್ರು ಹೋಗ್ತಾರೆ. ಸುಮ್ನೆ ಹೋಗ್ತಾರೆ, ಯಾರಿದ್ದಾರೆ ಏನು ಗೊತ್ತಿಲ್ಲ ಅವ್ರಿಗೆ. ಹೋಗ್ತಾ ಇದ್ದಾರೆ. ಹೋಗುವಾಗ ಮಧ್ಯದಲ್ಲಿ ಹೋಗಿರೋದ್ರಿಂದ ಅಲ್ಲಿ ರಾಜನಿಗೆ ಬಹಳ ಕೋಪ ಬಂದ್ಬಿಡ್ತು. ನಾವು ಏಕಾಂತದಲ್ಲಿರುವಾಗ ಏಕಾಂತ ಭಂಗ ಮಾಡಿದ್ದಲ್ಲದೆ ಮಧ್ಯದಲ್ಲಿ ಹೋಗ್ತಾನಲ್ಲ ಇವನು, ಎಷ್ಟು ಸೊಕ್ಕಿ ಇರ್ಬೋದು ಅಂತ ಹೇಳಿ ಪಕ್ಕದಲ್ಲಿರೋ ಕತ್ತಿಯಿಂದ ಯಾವ ಭುಜ ಅವನಿಗೆ ತಗಲಿತ್ತೋ ಆ ಭುಜವನ್ನ ಒಂದೇ ಏಟನಲ್ಲಿ ಹೊಡೆದ, ಕಿತ್ತಾಕ್ದ. ಭುಜ ಬೀಳ್ತಾ ಇದೆ. ಸದಾಶಿವ ಬ್ರಹ್ಮೇಂದ್ರರು ಅದು ಭುಜ ಬಿದ್ದು ಜೋತಾಡ್ತಾ ಇದ್ದ, ಅದನ್ನ ಹೀಗೆ ಹಿಡ್ಕೊಂಡು ಹಾಗೆ ಹೋಗ್ತದ. ಏನಂದ್ರೆ ಏನು ಆಗೇ ಇಲ್ಲ ಅನ್ನೋ ತರ ಹೋಗ್ತಾ ಇದ್ರೆ, ಚೀರ್ಲಿಲ್ಲ, ಗೋಳಾಡ್ಲಿಲ್ಲ, ಅಯ್ಯೋ ನನ್ ಕೈ ಹೋಯ್ತು, ಯಾಕೆ ನೀನ್ ಹೀಗ್ ಮಾಡಿದೆ, ಏನು ಕೇಳಿಲ್ಲ. ಹಾಗೆ ಹಿಡ್ಕೊಂಡು ರಕ್ತ ಸೋರ್ತಾ ಇದೆ, ಕೈ ಜೋತಾಡ್ತಾ ಇದೆ, ಹಾಗೆ ಹಿಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಆ ಹಂತಕ್ಕೆ ನಾವು ತಲುಪಿದ ಮೇಲೆ ಶರೀರದ ಮೇಲಿರುವ ಎಲ್ಲ ವ್ಯಾಮೋಹ, ಈ ಶರೀರ ನಾನಲ್ಲ ಅನ್ನೋದ ಖಾತ್ರಿ ಆದ ಮೇಲೆ ಆವಾಗ ಪೂಜೆ ಪುನಸ್ಕಾರ ಸಂಧ್ಯಾ ಇತ್ಯಾದಿಗಳು ಬಿಟ್ರೆ ಓಕೆ. ಎಚ್ಚರಿಕೆ ಗೊತ್ತಾಯ್ತಲ್ಲ? ಅವಿದ್ಯಾವದ್ ವಿಷಯಾಣಿ ಆಗಿದ್ರು ನಾವು ಅವಿದ್ಯಾ ಹಂತದಲ್ಲಿರುವುದರಿಂದ ನಾವು ಅವನ್ನೆಲ್ಲ ಮಾಡೋದೇನೆ. ಜೊತೆಗೆ ಆ ಹಂತದಿಂದ ಮೇಲ್ ಬರೋದಕ್ಕೆ ಒಂದಿಷ್ಟು ವೇದಾಂತದ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಈ ಶರೀರ ನಾನಲ್ಲ, ಈ ಶರೀರ ನಾನಲ್ಲ, ಈ ಶರೀರ ನಾನಲ್ಲ ಎನ್ನುವಂತಹದ್ದನ್ನ ಮನದಟ್ಟು ಮಾಡ್ಕೊಂಡು ಹೋಗುವಂತಹದ್ದು. ಮೂಲ ಕಾರಣ ಯಾವುದು? ನಾನು ಕರ್ತ ದ್ರಷ್ಟ, ನಾನು ಎಂಬುದಾಗಿ ಭಾವಿಸ್ತೇನಲ್ಲ, ಅದನ್ನ ಬಿಡ್ತಾ ಹೋಗೋದು. ಅದನ್ನ ಬಿಟ್ಟಾಗ ಹೋಗ್ಬೇಕು.
ಅದನ್ನ ಬಿಡೋದು ಅಂದ್ರೇನು, ಮೊಟ್ಟ ಮೊದಲು ನಾವು ಒಂದು ಯಾವ್ದೋ ಹೋಮ ಇತ್ಯಾದಿಗಳು ಮಾಡುವಾಗ ಮಮ ಅಂತ ಹೇಳ್ತೀವಿ ತಾನೆ. ಮಮ ಅಂತ ಹೇಳೋದು ಬಿಡ್ಬೇಕು ಮೊದಲು, ನಾನು ಅನ್ನೋದು. ಆಗುತ್ತಾ? ಅಯ್ಯೋ 50,000 ಇದಕ್ಕೆ ಖರ್ಚಾಗಿದೆ, ಅದ್ರ ಪುಣ್ಯ ಬರಬೇಡವೆ ನನಗೆ. ಆದ್ರಿಂದ ಭಗವಂತ ಪುಣ್ಯ ಕಳಿಸುವಾಗ ಅಡ್ರೆಸ್ ಏನಾದ್ರೂ ತಪ್ಪಿಗಿದ್ದೀತು, ನನ್ನ ಪಕ್ಕದಲ್ಲಿ ಕೂತವನಿಗೆ ಅದ್ರ ಪುಣ್ಯ ಹೋದೀತು ಎಂಬ ಭಾವನೆಯಿಂದ ನಾವು ನನ್ನ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಎಲ್ಲವನ್ನ ಹೇಳಿ ಕರೆಕ್ಟ್ ಆಗಿ ಅಡ್ರೆಸ್ ಮುಟ್ಟಿಸ್ತೇವೆ ಭಗವಂತನಿಗೆ. ಅದ್ರ ಪುಣ್ಯ ನನಗೇನೇ ಬರಲಿ ಎನ್ನುವಂತಹದ್ರಿಂದ. ಹೌದು ತಾನೆ? ಆದ್ರಿಂದ ಅದೆಲ್ಲವೂ ಶರೀರದ ಆಧಾರದ ಮೇಲೆ ಬಂದಿರುವಂತಹದ್ದು ಅದೆಲ್ಲ. ಅಂದ್ರೆ ನಾನು ಈ ಶರೀರವನ್ನೇ ಪುನಃ ನಾನು ಎಂಬುದಾಗಿ ಭಾವಿಸಿದ್ದೇನೆ. ಅದನ್ನು ಬಿಡ್ತಾ ಬಿಡ್ತಾ ಹೋಗೋದೇ ಸಾಧನೆ ಅನ್ನುವಂಥ. ಆ ಸಾಧನೆಯಿಂದ ಲಾಭ ಏನು? ನಾಹಂ ಜೀವ ಪರಾತ್ಮೇತಿ ಜ್ಞಾತಶ್ಚೇತ್. ನಾನು ಜೀವನಲ್ಲ, ನಾನ್ಯಾರು? ಪರಾತ್ಮನೇ ಎಂಬುದಾಗಿ ಭಾವಿಸಿದ್ದೆ ಆದ್ರೆ ನಿರ್ಭಯೋ ಭವೇತ್, ಆವಾಗ ನಿರ್ಭಯನಾಗ್ತೇನೆ ಅಂತ. ಅದು ಹೇಗ್ರಿ ನಾನು ಪರಾತ್ಮ ಎಂಬುದಾಗಿ ಭಾವಿಸಿದಾಗ ನಿರ್ಭಯನಾಗಿ ಹೇಗಾಗ್ತೀನಿ ಅಂತ ಕೇಳಿದಾಗ, ಎರಡು ಅನ್ನೋದು ಉಳಿಯೋದಿಲ್ಲ. ನಾನು ಇನ್ನೊಂದು ಅಂತಿದ್ದಾಗ ಆ ಇನ್ನೊಂದರಿಂದ ನನಗೇನಾದ್ರೂ ಅಪಾಯ ಆಗಬಹುದು ಅನ್ನೋ ಭಯ. ದ್ವಿತೀಯಾದ್ವೈ ಭಯಂ ಭವತಿ ಅಂತ ಉಪನಿಷತ್ ಹೇಳ. ಎರಡನೇ ಇರೋದ್ರಿಂದಲೇನೆ ಭಯ. ಹೀಗೆ ಹೇಳಿದಾಗ ನಿಮಗೊಂದು ಪ್ರಶ್ನೆ ಬರ್ಬೋದು, ಏನ್ರಿ ಎರಡನೇವ್ರು ಇರೋದ್ರಿಂದ ಭಯ ಅಂತ ಹೇಳ್ತೀರಿ, ಆದ್ರೆ ನಮ್ಮ ಅನುಭವದಲ್ಲಿ ನೋಡ್ತೀವಿ ನಾವು, ಒಬ್ಬನಿದ್ದ ಮನೆಯಲ್ಲಿ ಒಬ್ಬನಿದ್ದಾಗ್ಲೇನೆ ಭಯ ಅಂತ ಹೇಳ್ತೀವಿ. ಹೌದು ತಾನೆ? ಒಬ್ಬನೇ ಇದ್ದೆ ಮನೆಯಲ್ಲಿ ಅವಾಗ ಭಯ, ರಸ್ತೆನಲ್ಲಿ ಒಬ್ಬನೇ ಹೊಂಟಿದ್ದೆ ಅವಾಗ ಭಯ. ನಾನು ಒಬ್ಬನೇ ಇದ್ದಾಗ್ಲೇ ಭಯ ಬರ್ತದಲ್ಲ, ಇಬ್ರಿದ್ದಾಗ ಭಯ ಅಂತ ಹೇಳ್ತೀರಿ ನೀವು ಅಂತ. ಆ ಸಂದರ್ಭವನ್ನ ಇನ್ನೂ ಒಂದಿಷ್ಟು ವಿಮರ್ಶೆ ಮಾಡಿ. ಭಯ ಒಬ್ಬನೇ ಇದ್ದಾಗ ಭಯ ಯಾಕೆ ಬರುತ್ತೆ ಗೊತ್ತೇನು? ಒಬ್ಬನೇ ಇದ್ದಾಗ ನನಗ್ ಗೊತ್ತು ಈ ಕಡೆಯಿಂದ ಯಾರೋ ಒಬ್ರು ಬರಬಹುದು, ಅಥವಾ ಏನೋ ಒಂದು ಬರಬಹುದು. ಆ ಒಂದು ಅನ್ನೋದು ಇನ್ನೊಂದು ತಾನೆ. ಆ ಹುಲಿನೋ ಸಿಂಹನೋ ಮತ್ತೊಂದೇನೋ ಇನ್ನೊಂದು ಬರಬಹುದು. ಬಂದಾಗ ಅದನ್ನ ಎದುರಿಸೋದಕ್ಕೆ ನನ್ ಜೊತೆ ಯಾರು ಇಲ್ಲ ಅನ್ನೋದು ಭಯ. ಹೌದು ತಾನೆ? ನಮಗ್ ಗೊತ್ತು ಈ ಇದರಲ್ಲಿ ಕಳ್ಳರಿದ್ದಾರೆ, ದರೋಡೆಕೋರರಿದ್ದಾರೆ, ಡಕಾಯತರಿದ್ದಾರೆ, ಅಥವಾ ಕಾಡು ಪ್ರಾಣಿಗಳಿದ್ದಾವೆ, ಇದೆಲ್ಲ ನಮಗ್ ಗೊತ್ತು. ಆದ್ರಿಂದ ನ್ಯೂಸ್ ನೋಡಿರ್ತೀವಿ, ಅಲ್ಲಿ ಇಲ್ಲಿ ಕೇಳಿರ್ತೀವಿ, ಪೇಪರಲ್ಲಿ ಓದಿರ್ತೀವಿ. ಅವರಿಂದ ಏನಾದ್ರೂ ನನಗೆ ಅಪಾಯ ಆಗಬಹುದು ಅನ್ನೋದು ಭಯ. ಹಾಗೆ ಅವರು ಬಂದಾಗ ಎದುರಿಸೋದಕ್ಕೆ ನಾನು ಒಬ್ಬನೇ ಇದ್ದೀನಲ್ಲ ಅನ್ನೋದು ಭಯ. ನಾನು ಒಬ್ಬನೇ ಇದ್ದೀನಿ ಅನ್ನೋದಕ್ಕೆ ಭಯ ಅಲ್ಲ, ಇನ್ನೊಬ್ರು ಇದ್ದಾರೆ, ಅವ್ರು ದುಷ್ಟರು, ಅವ್ರು ಬಂದಾಗ ಅವ್ರಿಗೆ ಎದುರಿಸ್ಕೋದಕ್ಕೆ ನಾನು ಒಬ್ಬನೇ ಇದ್ದೇನೆ ಅನ್ನೋದಕ್ಕೆ ಭಯ. ಇದಕ್ಕೆ ಉಪಾಯ ಏನ್ ಮಾಡ್ತೀವಿ ನಾವು ಉಪಾಯ ಮಾಡ್ತೀವಿ. ಏನ್ ಗೊತ್ತೇನು? ತೀರಾ ಒಬ್ಬನಾಗಿ ಹೋಗ್ತೀವಿ. ತೀರಾ ಒಬ್ಬನಾಗಿ ಹೋಗೋದೇನು? ಒಬ್ಬನೇ ಇದ್ದಾಗ ಅಪ್ಪ ಅಮ್ಮ ಏನೋ ಮದುವೆಗೆ ಹೋಗ್ಬೇಕು, ಎಲ್ಲ ಹೇಳ್ಬಿಟ್ರು, ಮಗು ಒಬ್ಬನೇ ಇರ್ತೀಯ ತಾನೆ ನೀನು, ಏನ್ ಕಾಳಜಿ, ಹೆದರ್ಬೇಡ, ಎಲ್ಲ ಕಿಟಕಿ ಬಾಗಿಲು ಎಲ್ಲ ಹಾಕೋ ನೀನು ಅಂತೆಲ್ಲ ಹೇಳಿ ಹೋದ್ಮೇಲೆ ಸರಿ ಅಂತೇಳಿ ಅವ್ರ ಎದುರುಗಡೆ ಒಳ್ಳೆ ಧೈರ್ಯವಂತರಂತೆ ಪೋಸ್ ಕೊಟ್ಟು, ಆಮೇಲೆ ರಾತ್ರಿ ಎಲ್ಲ ಕಿಟಕಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಒಬ್ಬನೇ ಇದ್ದಾಗ ಶುರು ಆಗ್ತದೆ ಭಯ. ಏನಾಗ್ತದೆ ಅವಾಗ? ಭಯ ಶುರುವಾದಾಗ ನಾನೇನ್ ಮಾಡ್ತೀನಿ? ಮುಸ್ಕ್ ಹಾಕೊಳ್ತೀನಿ. ಮುಸ್ಕ್ ಹಾಕೊಂಡು ತೀರಾ ಕತ್ಲು ಮಾಡ್ಕೊಳ್ತೀನಿ. ತೀರಾ ಕತ್ಲು ಮಾಡ್ಕೊಂಡು ನನ್ನ ಸುತ್ತಮುತ್ತಲೂ ಏನು ಕಾಣದೇ ಇರೋ ಹಾಗ ನಾನೊಬ್ಬನೇ ಇದ್ದೀನಿ ಎನ್ನುವ ಭಾವಕ್ಕೆ ನನ್ನನ್ನು ನಾನು ಮ್ಯಾನಿಪ್ಯುಲೇಟ್ ಮಾಡ್ಕೊಳ್ತೀನಿ. ತೀರಾ ಒಬ್ಬನೇ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ. ತೀರಾ ಒಬ್ಬನೇ ಆದಾಗ್ಲೇನೆ ನಿದ್ದೆ ಬರೋದು, ಅವಾಗ ಭಯ ಹೊರಟು ಹೋಯ್ತು. ಇಷ್ಟೇ ತಾನೇ ನಾವು ಮಾಡೋದು. ಆದ್ರಿಂದ ಭಯ ಅನ್ನೋದು ಎರಡನೇದಿದೆ ಅನ್ನೋದ್ರ, ನನ್ನ ಬಿಟ್ಟು ಎರಡನೇದಿದೆ ಅನ್ನೋದ್ರಿಂದ ಭಯ ಬರುತ್ತೆ. ಎಲ್ಲವೂ ನಾನೇ ಪರಾತ್ಮ ಎಂದು ಭಾವಿಸಿದಾಗ ನನಗ್ ಗೊತ್ತು ಭಗವಂತ ಎಲ್ಲ ಕಡೆ ಇದ್ದಾನೆ, ನಾನೇ ಭಗವಂತ, ನಾನೇ ಎಲ್ಲ ಕಡೆ ಇದ್ದೇನೆ. ಎದುರುಗಡೆ ಇರೋನು ಅವನು ಭಗವಂತ, ನಾನು ಭಗವಂತ. ಮೇಲ್ನೋಟಕ್ಕೆ ಅವನು ಸ್ವಲ್ಪ ಬೇರೆ ಇದ್ದಾನೆ, ನಾನ್ ಬೇರೆ ಇದ್ದೇನೆ. ಆದ್ರಿಂದ ನನಗೆ ಯಾರಿಂದಲೂ ಭಯ ಇಲ್ಲ, ಯಾವುದರಿಂದಲೂ ಭಯ ಇಲ್ಲ. ಅಹಂ ಜೀವ ಪರಾತ್ಮ ಎಂಬುದಾಗಿ ತಿಳಿಯೋದ್ರಿಂದ ಲಾಭ ಏನು? ಎಲ್ಲವೂ ನಾನೇ. ಎಲ್ಲವೂ ನಾನೇ ಇದ್ದಾಗ ಯಾವ್ದ್ರಿಂದ ಹೆದರ್ಬೇಕು? ಆದ್ರಿಂದ ಭಯಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಯಾವುದು?
ಆತ್ಮಾನಂ ಜೀವಂ ಜ್ಞಾತ್ವ, ಆತ್ಮವನ್ನ ನಾನು ಜೀವನಾಗಿ ಭಾವಿಸ್ತೇನೆ, ಆ ಭಾವನೆಯಿಂದಲೇನೆ ನನಗೆ ಭಯ ಬರುತ್ತೆ. ಮುಂದಿನ ಶ್ಲೋಕ 28. ಆತ್ಮಾವಭಾಸಯತ್ಯೇಕೋ ಬುದ್ಧ್ಯಾದೀನೀಂದ್ರಿಯಾಣ್ಯಪಿ ದೀಪೋ ಘಟಾದಿವತ್ ಸ್ವಾತ್ಮ ಜಡೈಸ್ತೈರ್ನಾವಭಾಸ್ಯತೆ. ಆತ್ಮ ಬುದ್ಧಿ ಆದಿ ಇಂದ್ರಿಯಾಣಿ ಅವಭಾಸಯತಿ. ಆತ್ಮವೇ ಬುದ್ಧಿ ಮನಸ್ಸು ಆಮೇಲೆ ಇಂದ್ರಿಯಗಳು ಶರೀರ ಇತ್ಯಾದಿಗಳನ್ನ ಬೆಳಗುತ್ತೆ. ಇತ್ಯಾದಿಗಳನ್ನ ಬೆಳಗುತ್ತೆ ಅಂದ್ರೆ ಏನು? ಇತ್ಯಾದಿಗಳು ಕೆಲಸ ಮಾಡುವಂತೆ ನೋಡ್ಕೊಳ್ತೆ, ಇತ್ಯಾದಿಗಳ ಬಗ್ಗೆ ನಮಗೆ ತಿಳಿಸುತ್ತೆ. ಆದ್ರೆ ಆತ್ಮವನ್ನ ಮನಸ್ಸು ಬುದ್ಧಿ ಇತ್ಯಾದಿಗಳು ತಿಳಿಸೋದಕ್ಕಾಗೋದಿಲ್ಲ. ಆತ್ಮವನ್ನ ಮನಸ್ಸು ಬುದ್ಧಿ ಇತ್ಯಾದಿಗಳು ತಿಳಿಸೋದಕ್ಕಾಗೋದಿಲ್ಲ. ಆತ್ಮವು ಈ ಎಲ್ಲವುಗಳನ್ನ ತಿಳಿಸ್ತದೆ. ನಾನೇ ಮೊದಲೇನೆ ಹೇಳಿದ್ದೆ, ವೇದಾಂತದಲ್ಲಿ ಅದರಲ್ಲೂ ಅದ್ವೈತದಲ್ಲಿ ಜ್ಯೋತಿ, ಪ್ರಕಾಶ, ಬೆಳಕು ಇತ್ಯಾದಿಗಳು ಬಂದಾಗ ಏನ್ ತಿಳ್ಕೊಳ್ಬೇಕು? ಇನ್ನೊಂದನ್ನ ತಿಳಿಸಿಕೊಡುತ್ತದೆಯೋ ಅದು ಜ್ಯೋತಿ. ಯದ್ಯದ್ ಕಶ್ಚಿತ್ ಅವಭಾಸತೆ ತತ್ತದ್ ಜ್ಯೋತಿ ಶಬ್ದೇನ ಪ್ರಯುಜ್ಯತೆ. ಯಾವ್ದ್ಯಾವ್ದು ಇನ್ನೊಂದನ್ನು ತಿಳಿಸ್ಕೊಡ್ತದೆಯೋ ಅದೆಲ್ಲವೂ ಜ್ಯೋತಿ ಎನ್ನುವ ಶಬ್ದದಿಂದ, ಪ್ರಕಾಶ, ಬೆಳಕು ಎನ್ನುವ ಶಬ್ದದಿಂದ ಕರೀತಾರೆ. ಆದ್ರಿಂದ ಆತ್ಮ ಅವಭಾಸಯತಿ ಬುದ್ಧ್ಯಾದಿ ಇಂದ್ರಿಯಾಣಿ, ಬುದ್ಧಿ, ಇಂದ್ರಿಯ, ಮನಸ್ಸು ಇವುಗಳನ್ನ ಆತ್ಮವೇ ತಿಳಿಸಿಕೊಡುತ್ತದೆ. ಆದ್ರೆ ವಿರುದ್ಧವಾಗಿ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಆತ್ಮವನ್ನು ತಿಳಿಸಿಕೊಡಲಾರವು. ಹಾಗೆ ದೀಪೋ ಘಟಾದಿವತ್, ದೀಪದ ಬೆಳಕಿನಲ್ಲಿ ನಾವು ಮಡಿಕೆ, ಕುಡಿಕೆ, ಗಡಿಗೆ, ಹೆಂಚು ಇತ್ಯಾದಿಗಳನ್ನ ನೋಡಬಹುದು. ಆದ್ರೆ ದೀಪವನ್ನು ನೋಡ್ಬೇಕಾದ್ರೆ ಪಕ್ಕದಲ್ಲಿ ಮಡಿಕೆ ಇರಬೇಕು ಅಂತೇನಿಲ್ಲ. ದೀಪವನ್ನು ದೀಪದ ಮೂಲಕವೇನೆ ತಿಳಿಯೋದು. ಸ್ವಾತ್ಮ, ಸ್ವಪ್ರಕಾಶ, ಸ್ವಯಂ ಜ್ಯೋತಿ ಅಂದ್ರೆ ಇದುವೆ. ಅಂದ್ರೆ ಆತ್ಮವನ್ನ ತಿಳಿಸ್ಕೊಡೋದಕ್ಕೆ ಇನ್ನೊಂದು ಯಾವುದರಿಂದಲೂ ಸಾಧ್ಯ ಇಲ್ಲ. 2 ಶ್ಲೋಕದ ಹಿಂದೆ ಏನ್ ನೋಡಿದ್ವಿ? ಬುದ್ಧೇರ್ ಬೋಧೋ ನ ಜಾತ್ವಪಿ, ಜ್ಞಾನಕ್ಕೆ ಜ್ಞಾನ ಅನ್ನೋದು ಇನ್ನೊಂದು ಇರೋದಿಲ್ಲ ಅಲ್ವಾ? ಹಾಗೆ ದೀಪವನ್ನು ನೋಡೋದಕ್ಕೆ ಇನ್ನೊಂದು ದೀಪನೂ ಬೇಕಾಗಿಲ್ಲ. ಬರೀ ಗಡಿಗೆ ಮಡಿಕೆ ಅಷ್ಟೇ ಇಲ್ಲ, ಇನ್ನೊಂದು ದೀಪನೂ ಬೇಕಾಗಿಲ್ಲ ದೀಪವನ್ನು ನೋಡೋದಕ್ಕೆ. ಆ ಒಂದೇ ದೀಪನೇ ಸಾಕು. ಹೌದು ತಾನೆ? ದೀಪೋ ಘಟಾದಿವತ್ ಸ್ವಾತ್ಮ, ಆತ್ಮವು ದೀಪವು ಘಟಗಳನ್ನ ಬೆಳಗುವಂತೆ ಬುದ್ಧಿ ಇಂದ್ರಿಯಾದಿಗಳನ್ನ ಬೆಳಗುತ್ತದೆ. ಜಡೈಸ್ತೈಹಿ ನಾವಭಾಸ್ಯತಿ, ಮನಸ್ಸು, ಬುದ್ಧಿ, ಇಂದ್ರಿಯಗಳು ಅವು ಜಡವಾಗಿರುವುದರಿಂದ ಅವುಗಳಿಂದ ಆತ್ಮವು ತಿಳಿಯಲ್ಪಡುವುದಿಲ್ಲ. ಅವುಗಳಿಂದ ಆತ್ಮವು ತೋರಿಸಲ್ಪಡುವಂತಹದ್ದಲ್ಲ. ಅಂದ್ರೆ ಮನಸ್ಸು, ಬುದ್ಧಿ, ಇಂದ್ರಿಯಗಳಿಂದ ನಾನು ಆತ್ಮವನ್ನ ತಿಳಿದುಕೊಳ್ಳೋದಕ್ಕೆ ಆಗೋದಿಲ್ಲ. ಅವುಗಳ ಮೂಲಕ ತಿಳಿಯುವಂತಹದ್ದು ಆಗೋದಿಲ್ಲ. ಅವು ತಿಳಿಸ್ಕೊಡಲಾರವು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ನೋಡ್ತೀವಿ ತಾನೆ ತೈತ್ತರೀಯದಲ್ಲಿ. ಎಲ್ಲಿವರೆಗೂ ಮನಸ್ಸು, ವಾಚ ಇವು ಅಲ್ಲಿವರೆಗೂ ಹೋಗಿ ವಾಪಸ್ ಬರ್ತವೆ ಅಂತ ಹೇಳ್ತಾರೆ. ಹೌದಾ? ಆದ್ರಿಂದ ಆತ್ಮ ಸ್ವಯಂ ಜ್ಯೋತಿ, ಸ್ವಯಂ ಪ್ರಕಾಶ. ಅದನ್ನು ತಿಳಿಸ್ಕೊಡೋದಕ್ಕೆ ಇನ್ನೊಂದು ಪ್ರಕಾಶ ಏನ್ ಬೇಕಾಗಿಲ್ಲ. ಅದು ದೀಪದಂತೆ, ಆ ದೀಪ ನೋಡೋದಕ್ಕೆ ಇನ್ನೊಂದು ದೀಪ ಏನ್ ಬೇಕಾಗಿಲ್ಲ. ಹಾಗೆ ಆಮೇಲೆ ಕೊನೆ ಶ್ಲೋಕ ಅಂದ್ರೆ ಈ ಪ್ರಕರಣದ ಈ ಭಾಗದ ಕೊನೆ ಶ್ಲೋಕ, ಇವತ್ತಿನ ಕ್ಲಾಸಿನ ಕೊನೆ ಶ್ಲೋಕ. ಸ್ವಬೋಧೇ ನಾಣ್ಯ ಬೋಧೇಚ್ಛ ಬೋಧ ರೂಪತಯಾತ್ಮನಃ ನ ದೀಪಸ್ಯಾನ್ಯ ದೀಪೇಚ್ಛ ಯಥಾ ಸ್ವಾತ್ಮ ಪ್ರಕಾಶನೆ. ನಾನು ಇವಾಗ್ಲೇ ಹೇಳಿದ್ದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಸ್ವಬೋಧೇ ನಾಣ್ಯಬೋಧೇಚ್ಛ, ಆತ್ಮವನ್ನು ತಿಳಿದುಕೊಂಡ ಮೇಲೆ ಮತ್ತಿನ್ನೊಂದು ತಿಳಿದುಕೊಳ್ಬೇಕು ಅಂತೇನಿರೋದಿಲ್ಲ. ಬೃಹದಾರಣ್ಯಕದಲ್ಲಿ ನಾವು ನೋಡ್ತೇವೆ ತಾನೆ, ಉದ್ದಾಲಕ ಆರುಣಿ ಕಥೆನಲ್ಲಿ ಅವನೇನ್ ಹೇಳಿರ್ತಾನೆ? ತಮ ಆದೇಶಮ ಪ್ರಾಕ್ಷ್ಯೋ ಏನಾಶ್ರುತಂ ಶ್ರುತಂ ಭವತ್ಯಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ
ಅಂತ ಕೇಳ್ತಾನೆ. ಓಹೋ, ನೀನು ಆ ಜ್ಞಾನವನ್ನು ತಿಳಿದುಕೊಂಡೇನು? ಯಾವುದು ತಿಳಿಯೋದರಿಂದ? ಎಲ್ಲವೂ ತಿಳಿದಿದ್ದು ತಿಳಿಯದೇ ಇರುವುದು, ಯೋಚಿಸಿದ್ದು ಯೋಚಿಸದೇ ಇರುವುದು, ಚರ್ಚಿಸಿದ್ದು ಚರ್ಚಿಸದೇ ಇರುವುದು, ಎಲ್ಲವೂ ತಿಳಿದಂತೆ ಆಗುತ್ತೆ, ಅದು ಗೊತ್ತೇ ನಿನ್ಗೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಇಲ್ಲ ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ಪುನಃ ತಂದೆನ ಉತ್ತರ ಏನು ಹೇಳ್ತಾನೆ? ಯಥಾ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣೋ ವಿಕಾರೋ ನಾಮಧೇಯ ಮೃತ್ತಿಕೇತ್ತೇವ ಸತ್ಯಂ ಅಂತ ಹೇಳ್ತಾರೆ. ಒಂದು ಮಣ್ಣಿನ ಮುದ್ದೆ ತಿಳಿದುಕೊಳ್ಳುವುದರಿಂದ ಮಣ್ಣಿನಿಂದ ಮಾಡಲ್ಪಟ್ಟಿರುವಂತಹ ಎಲ್ಲವನ್ನೂ ತಿಳಿದುಕೊಂಡಂತೆ ಆಗುತ್ತೆ ಅಂತ ಹೇಳ್ತಾನೆ. ಹಾಗೆ ಆತ್ಮವನ್ನು ತಿಳಿದುಕೊಂಡದ್ದರಿಂದ ಆತ್ಮದ ಆಶ್ರಯದಲ್ಲಿರುವ ಎಲ್ಲವನ್ನೂ ತಿಳಿದುಕೊಂಡಂತೆ, ಆತ್ಮದಿಂದಲೇನೆ ಮಾಡಲ್ಪಟ್ಟಿರುವ ಎಲ್ಲವನ್ನೂ ತಿಳಿದುಕೊಂಡಂತೆ ಆಗುತ್ತೆ. ಆದ್ದರಿಂದಲೇನೆ ಸ್ವಬೋಧೆ ನಾಣ್ಯಬೋಧೇಚ್ಛ, ಆತ್ಮಜ್ಞಾನವಾದ ಮೇಲೆ ಇನ್ನೊಂದು ತಿಳಿದುಕೊಳ್ಳಬೇಕು ಎನ್ನುವಂತಹ ಆಸೆನೇ ಇರೋದೇ ಇಲ್ಲ. ನದೀಪಸ್ಯಾನ್ಯ ದೀಪೇಚ್ಛ, ಅಥವಾ ಆತ್ಮವನ್ನು ತಿಳಿಸ್ಕೊಡೋದಕ್ಕೆ ಇನ್ನೊಂದೇನಾದ್ರೂ ಜ್ಞಾನ ಪಡ್ಕೊಳ್ಬೇಕು ಅಂತನೂ ಇರೋದಿಲ್ಲ. ಈಗಾಗಲೇ ಹೇಳಿದಂತೆ ದೀಪವನ್ನು ನೋಡೋದಕ್ಕೆ ಇನ್ನೊಂದು ದೀಪ ಹೇಗ್ ಬೇಕಾದಿಲ್ಲ ಹಾಗೆ. ಯಾಕೆ? ಆತ್ಮವು ಸ್ವಪ್ರಕಾಶ, ಯಥಾ ಸ್ವಾತ್ಮ ಪ್ರಕಾಶನೆ, ಆತ್ಮವು ಸ್ವಪ್ರಕಾಶವಾಗಿದೆ, ಅದು ತನ್ನಂತಾನೆ ಬೆಳಗುತ್ತೆ, ಸ್ವಯಂ ಜ್ಯೋತಿ ಆಗಿದೆ ಎನ್ನುವಂತ. ಇಲ್ಲಿಗೆ ನಿಲ್ಸೋಣ. ಏನಾದ್ರೂ ಪ್ರಶ್ನೆ ಸಂದೇಹ ಅಂತಿದ್ರೆ 2 ನಿಮಿಷ ಕೇಳಬಹುದು. ಒಂದ್ 2-3 ನಿಮಿಷ ಸಮಯ ಇದೆ. ಗುರುಗಳೇ, ಕೇಳಿಸ್ತಿದೆ ಅಲ್ವಾ? ಆತ್ಮನನ್ನ ತಿಳಿಯೋದು ಅನ್ನೋದು ಸರಿಯಾದ ಪ್ರಯೋಗನ? ಯಾಕೆಂದ್ರೆ ನೀವು ಹಿಂದಿನ ಶ್ಲೋಕದಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳೋ ಮುಖ್ಯ ಆತ್ಮನನ್ನ ತಿಳಿಯೋದಕ್ಕಾಗೋದೇ ಇಲ್ಲ, ಬರೀ ಅನುಭವಿಸ್ಬೇಕು. ಯಾಕೆಂದ್ರೆ ಅದು ಇಂದ್ರಿಯಗಳಿಗಾಗ್ಲಿ ಮನಸ್ಸಿಗಾಗ್ಲಿ ಬುದ್ಧಿಗಾಗ್ಲಿ ಯಾವುದಕ್ಕೂ ನಿಲುಕದಂತದ್ರಿಂದ ಆತ್ಮನ್ನ ತಿಳಿಯಕ್ಕಾಗಲ್ಲ, ಓನ್ಲಿ ಅನುಭವಿಸ್ಬೇಕು ಅಂತ ಹೇಳಿದ್ರಲ್ಲ. ಆತ್ಮನನ್ನ ತಿಳಿಯೋದು ಅನ್ನೋದು ಸುಮ್ನೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಯೂಸ್ ಮಾಡೋಂತ ಇದಲ್ವಾ, ವಾಕ್ಯ ಅಲ್ವಾ? ಈಗ ನಾನು ಏನಾದ್ರೂ ಹೇಳ್ಬೇಕಲ್ಲ, ಆ ವಾಕ್ಯವನ್ನು ತಿಳ್ಕೊಳ್ಳಿ ಅಂತ ಜ್ಞಾನದಿಂದಲೇನೆ. ಆ ತೀರ ಮೊದಲನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು? ಜ್ಞಾನದಿಂದ ಮಾತ್ರ ಮೋಕ್ಷ ಅಂತ ಹೇಳಿದ್ರು ತಾನೆ. ಆಮೇಲೆ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂಗೆ, ಬಟ್ ಪೂರ್ತಿ ಕೇಳಿಸ್ಕೊಳ್ಳಿ. ಈಗ ತಿಳಿಯೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಇತರ ವಿಷಯಗಳಂತೆ ಅನ್ನೋದು ಅಂಡರ್ಲೈನ್ ಹೇಳಿದ್ನಲ್ಲ, ಅದನ್ನು ಸೇರಿಸ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಇವಾಗ ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ಬಟ್ ಆದ್ರೆ ನಮಗೆ ಜೀವರಿಗೆ ಯಾವ್ದನ್ನಾದ್ರೂ ತಿಳಿಬೇಕಾದ್ರೆ ಬುದ್ಧಿ ಮನಸ್ಸು ಅಂತಃಕರಣ ಸಹಾಯ ಬೇಕೇ ಬೇಕು. ಇಲ್ದಲೆ ನಾವ್ ಏನನ್ನು ತಿಳಿಯಕ್ ಆಗೋದೇ ಇಲ್ಲ ಅಲ್ವಾ? ನೀವು ನಿದ್ದೆಯನ್ನ ತಿಳ್ಕೊಳ್ತಾ ಇದ್ದೀರಾ, ಅನುಭವಿಸ್ತಾ ಇದ್ದೀರಲ್ಲ. ಅಂದ್ರೆ ಅದು ಆದ ನಂತರ ಗಾಢ ನಿದ್ರೆಯಿಂದ ಹೊರಗ್ ಬಂದ ನಂತರ ನನಗೆ ಗಾಢ ನಿದ್ದೆ ಬಂದಿತ್ತು ಅನ್ನೋದು ಗೋಚರ ಆಗುತ್ತೆ. ಹೌದು, ಅದೇ ಸ್ಥಿತಿಯನ್ನ ನಾವು ಎಚ್ಚರದಲ್ಲಿರುವಂತೆ ಮಾಡ್ಬೇಕಾಗಿರೋದೇ ಸಾಧನೆ. ಸೊ ಆ ಸಾಧನೆಯನ್ನ ಯಾರು ಮುಟ್ತಾರೋ ಅವರು ಎಚ್ಚರ ಸ್ಥಿತಿನಲ್ಲೇ ಆತ್ಮನನ್ನ ಅನುಭವಿಸಕ್ ಸಾಧ್ಯ. ಹೌದು, ಸದಾಶಿವ ಬ್ರಹ್ಮೇಂದ್ರ ತರ, ರಮಣ ಮಹರ್ಷಿಗಳ ತರ, ಯಾವುದೇ ದೊಡ್ಡ ಸಂತರು ಜ್ಞಾನಿಗಳು ತೆಗೆದುಕೊಳ್ಳಿ ಅವ್ರ ತರ. ಆಯ್ತು ಗುರುಗಳೇ. ಗುರುಗಳೇ, ಈ ಜಗತ್ತೆಲ್ಲ ಈಗ ಆಗಿರೋದು ಕೂಡ ಕೊನೆಗೆ ಬ್ರಹ್ಮನಿಂದಾನೆ, ಅಂದ್ರೆ ಆತ್ಮನಿಂದ, ಅಥವಾ ನಾವು ಅಂದ್ರೆ ಬೇರೆ ಏನೂ ಇಲ್ಲ, ಬರೀ ಬ್ರಹ್ಮನಿಂದನೇ ಆಗಿದೆ ಎಂಟೈರ್ ಜಗತ್ತು. ನಕ್ಷತ್ರಗಳಿರ್ಬೋದು, ಎಂಟೈರ್ ಗ್ಯಾಲಕ್ಸಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ. ಹೌದು, ಬಟ್ ಎಂಟೈರ್ ಗ್ಯಾಲಕ್ಸಿ ಎಲ್ಲ ಅದೇ ಬ್ರಹ್ಮನಿಂದ ಆಗಿದೆ ಅಂದ್ರೆ ಸ್ವಲ್ಪ ಕನ್ವಿನ್ಸ್ ಆಗ್ಲಿಕ್ಕೆ ಕಷ್ಟ ಆಗತ್ತಲ್ಲ ಗುರುಗಳೇ? ಏನ್ ಕಷ್ಟ ಹೇಳಿ? ಅಂದ್ರೆ ಯಾವ ತರ ನಾವು ಅದ್ರ ಕನ್ಕ್ಲೂಡ್ ಆಗ್ಬೋದು, ಎಲ್ಲ ಎಂಟೈರ್ ಗ್ಯಾಲಕ್ಸಿಸ್ ಎಲ್ಲ ಆತ್ಮನಿಂದಾನೇ ಆಗಿದೆ ಅಂತ ಯಾವ ತರ ನಾವು ಕನ್ವಿನ್ಸ್ ಆಗ್ಬೋದು? ಬ್ಲ್ಯಾಕ್ ಹೋಲ್ ಇಂದ ಆಗಿದೆ ಅನ್ನೋದು ಕನ್ವಿನ್ಸ್ ಆಗಿದ್ದೀರಾ? ಅದು ಪಾಯಿಂಟ್ ಇದೆ ಅಲ್ಲ ಬಿಗ್ ಬ್ಯಾಂಗ್ ಥಿಯರಿನಲ್ಲಿ. ಬ್ಲ್ಯಾಕ್ ಹೋಲ್ ಅಂದ್ರೆ ಪ್ರತಿಯೊಂದು ಒಂದು ವಸ್ತುವನ್ನ ಅದು ಹೇಳ್ಕೊಂಡ್ಬಿಡತ್ತೆ ಅದ್ರೊಳಗಡೆ ಅಂತ ಕೇಳಿದೀನಿ ಗುರುಗಳೇ. ಬ್ಲ್ಯಾಕ್ ಹೋಲ್ ಕೊನೆಗೆ ಏನಾಗುತ್ತೆ, ಬರ್ಸ್ಟ್ ಆಗಿ ಒಂದು ಬಿಗ್ ಬ್ಯಾಂಗ್ ಥಿಯರಿ ಹೇಳ್ತಾರಲ್ಲ, ಆ ಥಿಯರಿ ಕನ್ವಿನ್ಸ್ ಆಗಿದ್ದೀರಾ?
ಬಿಗ್ ಬ್ಯಾಂಗ್ ಥಿಯರಿ ಅಷ್ಟೊಂದು ನನ್ಗೆ ಗ್ರಾಸ್ಪ್ ಆಗಿಲ್ಲ ಗುರುಜಿ ಅದು. ಅಲ್ಲ ಅದ್ರಿಗೆ ಏನ್ ದೊಡ್ಡ ವಿಷಯ ಏನಿಲ್ಲ, ಅದರಲ್ಲಿ ಸೈಂಟಿಫಿಕ್ ಆಗಿ ಅನಲೈಸ್ ಮಾಡೋದು ಬೇರೆ ಇರಬಹುದು. ಮೂಲ ಅದೇನು ಅಂತ ಹೇಳಿದ್ರೆ ಒಂದು ಬಿಂದುವಿನಿಂದ ಸ್ಫೋಟವಾಗಿ ಇಷ್ಟೆಲ್ಲ ದೊಡ್ಡದಾಗಿದೆ ಅನ್ನೋ ಬಿಗ್ ಬ್ಯಾಂಗ್ ಥಿಯರಿ. ಓಕೆ ಓಕೆ, ಹಾ ಹಾ ಹಾ. ಇಷ್ಟು. ಹ್ಮ್. ಮತ್ತೆ ವೇದಾಂತನು ಅದೇ ಹೇಳ್ತಾ ಇದೆ. ಹ್ಮ್. ಓಕೆ. ಅಂದ್ರೆ ಅದೇ ಸಚ್ಚಿದಾನಂದ ಬ್ರಹ್ಮನೇ ಈ ತರ ವ್ಯಕ್ತ ಆಗ್ತಿರೋದು ಅಂತ ನಾವು ಅನ್ಕೋಬೇಕಾಗತ್ತಲ್ಲ ಗುರುಜಿ? ಹೌದು. ಆ ವಿಜ್ಞಾನಿಗಳು ಅದಕ್ಕೆ ಬೇರೆ ಹೆಸರು ಕೊಡ್ಲಿ, ನಾವು ಅದಕ್ಕೆ ಬ್ರಹ್ಮ ಅಂತ ಹೆಸರು ಕೊಡೋಣ ಅಷ್ಟೇನೆ. ಹ್ಮ್. ಹಾ ಗುರುಜಿ. ಬಟ್ ಈಗ ನಾವು ನಿರ್ವಿಕಾರ ಆತರ ಅಂತ ಕೆಲವೊಂದು ಪದಗಳನ್ನ ಬಳಸ್ತೀವಲ್ಲ, ಆದ್ರೆ ಸಾಕಾರ ಅಲ್ಲ, ನಿರ್ಗುಣ ಅಂತ. ಹೌದು. ಬಟ್ ಇಷ್ಟೊಂದು ಆ ಬಿಗ್ ಬ್ಯಾಂಗ್ ಇಂದ ಅಂದ್ರೆ ಇಷ್ಟೊಂದು ಜಗತ್ ಹುಟ್ಕೊಂಡಿದೆ ಅಂದ್ರೆ ಆ ನಿರ್ಗುಣದಿಂದ ಇಷ್ಟೊಂದು ಗುಣಗಳಿರೋದೆಲ್ಲ ಯಾವ ತರ ಬಂತು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗತ್ತಲ್ಲ. ಅಲ್ಲ, ಅಲ್ಲಿ ಕನ್ಫ್ಯೂಷನ್ ಏನಿಲ್ಲ. ಮಧ್ಯದಲ್ಲಿ ಅಲ್ಲೊಂದು ಶಕ್ತಿ ಅಂತ ಒಂದು ಇರುತ್ತೆ ಮಧ್ಯದಲ್ಲಿ. ಅದು ಬ್ರಹ್ಮನಲ್ಲೇ ಇರುತ್ತೆ ಅಲ್ವಾ? ನಿರ್ಗುಣ ಬ್ರಹ್ಮದಿಂದ ಜಗತ್ತು ಪರಿವರ್ತನೆ ಆಗುವಾಗ ಮಧ್ಯದಲ್ಲಿ ಒಂದು ಶಕ್ತಿ ಕೆಲಸ ಮಾಡಿರುತ್ತೆ. ಹ್ಮ್. ಆ ಶಕ್ತಿಗೆ ವೇದಾಂತದಲ್ಲಿ ಮಾಯಾ ಅಂತ ಹೆಸರು. ಹ್ಮ್. ವಿಜ್ಞಾನದಲ್ಲಿ ಅದಕ್ಕೆ ಇನ್ನೊಂದೇನೋ ಹೆಸರು. ಓಕೆ. ನೀವು ಯಾವುದೇ ಜಗತ್ತು ಬ್ರಹ್ಮ ಬಿಟ್ಬಿಡಿ, ಯಾವುದೇ ಕಾರ್ಯಕಾರಣ ತೆಗೆದುಕೊಳ್ಳಿ, ಆ ಕಾರಣದಿಂದ ಕಾರ್ಯವಾಗಿ ಬದಲಾಗುವಾಗ ಕಾರಣಕ್ಕೂ ಕಾರ್ಯಕ್ಕೂ ವಿಲಕ್ಷಣ ಇದ್ದೇ ಇರುತ್ತೆ. ಹೌದು. ಇರ್ಲೇಬೇಕು. ಪೂರ್ತಿ ಆಸ್ ಇಟ್ ಈಸ್ ಆಗಿ ಪರಿವರ್ತನೆ ಆದ್ರೆ ಪುನಃ ಅದು ಕಾರಣವೇ ಆಗುತ್ತೆ. ರೈಟ್. ಹೌದು. ಸೊ ವಿಲಕ್ಷಣವಾಗಿದೆ, ಆದ್ರಿಂದ ಹ್ಯಾಕೆ ನಂಬೋದು ಅಂತಂದ್ರೆ ವಿಲಕ್ಷಣವಾಗಿ ಇರೋದ್ರಿಂದಲೇ ನಂಬೋದು ಅಂತ ಇಟ್ಕೊಳ್ಳಿ. ಹ್ಮ್. ಯಾವುದೇ ಕಾರ್ಯಕಾರಣ ತೆಗೆದುಕೊಳ್ಳಿ ನೀವು, ಅದರಿಂದ ಕಾರಣದಿಂದ ಕಾರ್ಯವಾಗುವಾಗ ಕಾರಣದ ಎಲ್ಲಾ ಗುಣಗಳು ಕಾರ್ಯದಲ್ಲಿ ಯಥಾವತ್ತಾಗಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ. ಅಂದ್ರೆ ಈಗ ನಿರ್ಗುಣನೇ ಸಗುಣ ಕೂಡ ಆಗೋ ಶಕ್ತಿ ಇದೆ ಅಂತ ಆಯ್ತಲ್ವಾ? ಶಕ್ತಿ ಇದೆ, ಆಗಿದೆ. ಆ ಸಗುಣವನ್ನ ನಾವು ನಿರ್ಗುಣ ಮುಟ್ಟೋಕ್ಕಿಂತ ಮುಂಚೆ ಆ ಸಗುಣವನ್ನ ನಾವು ಆರಾಧಿಸ್ಕೊಳ್ತೇವೆ. ಓಕೆ. ಸೊ ಅಂದ್ರೆ ಕನ್ಕ್ಲೂಷನ್ ನಾವು ನಿರ್ಗುಣದಿಂದ ಒಂದು ಶಕ್ತಿಯಿಂದ ಸಗುಣ ಏರ್ಪಟ್ಟಿದೆ ಅಂತ ಅನ್ಕೋಬಹುದು. ಬಟ್ ಆ ಸಗುಣ ಮತ್ತೆ ನಿರ್ಗುಣ ವ್ಯತ್ಯಾಸ ಇಲ್ಲ. ನಿರ್ಗುಣದಿಂದ ಸಗುಣ ಮ್ಯಾನಿಫೆಸ್ಟೇಷನ್ ಅಂತ ಇಟ್ಕೊಳ್ಳಿ. ಓಕೆ. ಅಷ್ಟೇನೆ. ಒಂದ್ ಯಾವ್ದೋ ಮಧ್ಯದಿಂದ ಶಕ್ತಿಯಿಂದ. ಈಗ H2O ನೀರು ಏನ್ ವ್ಯತ್ಯಾಸ? ಖಂಡಿತ ಎರಡು ಸೇಮೆ ಅಲ್ವಾ ಗುರುಜಿ? H2Oದಲ್ಲಿರೋ ಅಣುಗಳು, ಪರಮಾಣುಗಳು ನೀರಿನ ತರ ಮುಟ್ಟೋದಕ್ಕೆ ಅದಕ್ಕೆ ಅದೆಲ್ಲ ಆಗೋದಿಲ್ವಲ್ಲ. ಅದು ಬ್ರಹ್ಮ ಅಂತ ಇಟ್ಕೊಳ್ಳಿ, ಇದು ಜಗತ್ತು ಅಂತ ಇಟ್ಕೊಳ್ಳಿ. ಅದು ಕಾರಣ ಅಂತ ಇಟ್ಕೊಳ್ಳಿ, ಇದು ಕಾರ್ಯ ಅಂತ ಇಟ್ಕೊಳ್ಳಿ. ಅದು ನಿರ್ಗುಣ ಅಂತ ಇಟ್ಕೊಳ್ಳಿ, ಇದು ಸಗುಣ ಅಂತ ಇಟ್ಕೊಳ್ಳಿ. ಹೌದು. ಸರಿ ಗುರುಜಿ, ಥ್ಯಾಂಕ್ ಯು. ಸರಿ, ಮುಗಿಸೋಣ. ನಮಸ್ಕಾರ ಎಲ್ರಿಗೂ.